ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಭೂಲೋಕವು ಸಂತೋಷಿಸಲಿ, ಸಮುದ್ರ ತೀರ ಪ್ರದೇಶಗಳೆಲ್ಲ ಹರ್ಷಿಸಲಿ. ಮೋಡಗಳು ಕಾರ್ಗತ್ತಲೆಯು ಆತನ ಸುತ್ತಲೂ ಇರುತ್ತವೆ. ಯೆಹೋವನು ನೀತಿ ಮತ್ತು ನ್ಯಾಯಗಳಿಂದ ಆಳುತ್ತಾನೆ. ಬೆಂಕಿಯು ಆತನ ಮುಂದೆ ಹೋಗಿ ಸುತ್ತಲೂ ಆವರಿಸಿ ಆತನ ವೈರಿಗಳನ್ನು ದಹಿಸಿಬಿಡುತ್ತದೆ. ಆತನ ಮಿಂಚುಗಳು ಲೋಕವನ್ನು ಬೆಳಗಿಸಿದವು, ಭೂಮಿಯು ಅದನ್ನು ಕಂಡು ನಡುಗಿತು. ಸರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋದವು. ಗಗನಮಂಡಲವು ಆತನ ನೀತಿಯನ್ನು ಪ್ರಸಿದ್ಧಪಡಿಸಿತು. ಎಲ್ಲ ಜನರು ಆತನ ಮಹಿಮೆಯನ್ನು ಕಂಡರು. ವಿಗ್ರಹಗಳಲ್ಲಿ ಹಿಗ್ಗುವವರು, ಮೂರ್ತಿ ಪೂಜಕರೆಲ್ಲರೂ ನಾಚಿಕೆ ಒಳಪಡುವರು. ದೇವರುಗಳೆಂದು ಕರೆಯಲ್ಪಡುವವರೇ, ನೀವೆಲ್ಲರೂ ಆತನಿಗೆ ಅಡ್ಡಬೀಡಿರಿ. ಯೆಹೋವನೇ, ನೀನು ನ್ಯಾಯ ಸ್ಥಾಪಿಸಿದ ವಾರ್ತೆಯನ್ನು ಕೇಳಿ ಚಿಯೋನ್ ಪಟ್ಟಣವು ಹರ್ಷಿಸಿತು. ಯೆಹೂದ ಪ್ರಾಂತ್ಯದ ಊರುಗಳು ಸಂತೋಷಿಸಿದವು. ಯೆಹೋವನೇ, ನೀನು ಭೂಲೋಕದ ಸರ್ವಾಧಿಕಾರಿ. ಎಲ್ಲಾ ದೇವರುಗಳಲ್ಲಿ ಮಹೋನ್ನತನು ನೀನೇ. ಹಾಲೆಲುಯಾ, ಆಮೆನ್. ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಆರಾಧನೆ. ಓ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಆರಾಧನೆ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ, ನನ್ನ ಯೇಸುವೆ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ, ನನ್ನ ಯೇಸುವೆ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ. ನಿಮಗೆ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ. ನಿಮಗೆ ಆರಾಧನೆ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ. ನಿಮಗೆ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ. ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು
ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. 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 ಓ ಯೇಸುವೆ ನಿಮಗೆ ಆರಾಧನೆ, ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ, ಓ ಯೇಸುವೆ ನಿಮಗೆ ಆರಾಧನೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ, ಧನ್ಯವಾದ ಸ್ತುತಿ ನಿನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ, ಧನ್ಯವಾದ ಸ್ತುತಿ ನಿನಗೆ. ಧನ್ಯವಾದದಿ ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ
ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಆರಾಧನೆ. ಓ ಯೇಸುವೇ ನಿಮಗೆ ಆರಾಧನೆ ಸ್ತೋತ್ರ. ಓ ಯೇಸುವೇ ಆರಾಧನೆ. ಯೇಸುವೇ ಸ್ತೋತ್ರ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ.
ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ.
ಹಾಲೆಲೂಯ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ ಯೇಸುವೇ ಸ್ತೋತ್ರ. ವಂದನೆ ಯೇಸುವೆ. ಅರಣ್ಯಕಾಂಡ ಅಧ್ಯಾಯ 1 ವಾಕ್ಯ 1-4. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟ 2ನೆಯ ವರ್ಷದ 2ನೆಯ ತಿಂಗಳಿನ 1ನೆಯ ದಿನದಲ್ಲಿ ಯೆಹೋವನು ಸೀನಾಯಿ ಅರಣ್ಯದಲ್ಲಿ ದೇವದರ್ಶನದ ಗುಡಾರದೊಳಗೆ ಮೋಶೆಗೆ ಹೀಗೆ ಆಜ್ಞಾಪಿಸಿದನು. ಇಸ್ರಾಯೇಲರ ಸರ್ವಸಮೂಹದ ಗಂಡಸರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಹೆಸರಿಡಿದು ಒಬ್ಬೊಬ್ಬರನ್ನಾಗಿ ಲೆಕ್ಕಿಸಬೇಕು. ಇಸ್ರಾಯೇಲರಲ್ಲಿ ಸೈನಿಕರಾಗಿ ಹೊರಡತಕ್ಕವರನ್ನು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರನ್ನೂ ಸೈನ್ಯವಾಗಿ ನೀನು ಆರೋನನೂ ಲೆಕ್ಕಿಸಬೇಕು. ಈ ಕೆಲಸಕ್ಕಾಗಿ ಒಂದೊಂದು ಕುಲದಲ್ಲಿ ಆಯಾ ಕುಲದ ಮುಖ್ಯಸ್ಥನಾಗಿರುವ ಒಬ್ಬೊಬ್ಬ ಸಹಾಯಕನಿರಬೇಕು. ಆಮೆನ್. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ಮೋಸೆಯ ಹತ್ತಿರ ಮಾತಾಡಿದನು. ಎಲ್ಲಿ? ಮರುಭೂಮಿಯಲ್ಲಿ 2ನೆಯ ವರ್ಷದ 2ನೇ ತಿಂಗಳಿನ ಮೊದಲ ದಿನದಲ್ಲಿ. ಹಾಲೆಲೂಯ. 2ನೆಯ ತಿಂಗಳ ಮೊದಲನೆಯ ದಿನದಲ್ಲಿ. ಈಗ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗೆ ಮರುಭೂಮಿಗೆ ಬಂದಿದ್ದಾರೆ. ಅದು ಅವರ 2ನೆಯ ವರ್ಷ. ಮತ್ತು ದೇವರ ವಾಕ್ಯ ಹೇಳುತ್ತದೆ, ತಕ್ಷಣವೇ ದೇವರ ವಾಕ್ಯವು ಮೋಶೆಗೆ ಬಂತು ಮತ್ತು ಮೋಶೆಯಲ್ಲಿ ಮಾತಾಡಿತು. ಹೌದು, ಯಾವಾಗ ಅಥವಾ ನೀವು ಮರುಭೂಮಿಯಲ್ಲಿ ಇದ್ದರೂ ಸಹ ದೇವರ ವಾಕ್ಯವು ನಿಮ್ಮ ಬಳಿಗೆ ಬರುತ್ತದೆ. ಹೌದು, ನಮ್ಮ ದೇವರು ನಾವು ಮರುಭೂಮಿಯಲ್ಲಿದ್ದಾಗಲೂ ಸಹ ನಮ್ಮ ಸಂಗಡ ಮಾತಾಡುತ್ತಾರೆ. ಹೌದು, ದೇವರು ಮೋಶೆಯ ಬಳಿ ಸಿನಾಯಿ ಪರ್ವತದ ಮರುಭೂಮಿಯಲ್ಲಿ ಅವನೊಡನೆ ಮಾತಾಡಿದರು. ಆಮೆನ್. ಹಲ್ಲೆಲೂಯ. ಹೌದು, ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟ 2ನೆಯ ವರ್ಷದ 2ನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಯೆಹೋವನು ಸಿನಾಯಿ ಅರಣ್ಯದಲ್ಲಿ ದೇವದರ್ಶನದ ಗುಡಾರದೊಳಗೆ ಮೋಶೆಯಲ್ಲಿ ಮಾತಾಡಿದನು. ಆಮೆನ್. ಹಾಲೆಲೂಯ. ಹೌದು, ಅದು ಮೌನವಾಗಿರುವ ಸಮಯವಾಗಿತ್ತು. ದಾಸತ್ವದ ನಾಡಿನಲ್ಲಿ ಇಸ್ರಾಯೇಲರು ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು, ಮಹತ್ವದ ಚಿಹ್ನೆಗಳನ್ನು ನೋಡಿದ್ದರು. ಹೌದು, ಐಗುಪ್ತ ದೇಶದಲ್ಲಿ ಅವರು ದೇವರ ಶಕ್ತಿಯುತವಾದ ಕೈಯ ಕಾರ್ಯಗಳನ್ನು ನೋಡಿದ್ದರು. ದೇವರು ಅವರಿಗಾಗಿ ಅವರ ವೈರಿಯ ವಿರುದ್ಧ ಯುದ್ಧ ಮಾಡಿ ಅವರನ್ನು ದಾಸತ್ವದಿಂದಲೂ ಗುಲಾಮತನದಿಂದಲೂ ಆ ಕತ್ತಲೆಯ ನಾಡಿನಿಂದ ಹೊರಗೆ ಬರಮಾಡಿದ್ದರು. ಆಮೆನ್. ಆದರೆ ಈಗ ಆ ನಾಡಿನಿಂದ ಹೊರಗೆ ಬಂದ ತಕ್ಷಣ ಅವರು ಭಾವಿಸಿದರು ದೇವರು ಅವರನ್ನು ಬಿಟ್ಟಿದ್ದಾರೆ ಎಂದು. ಹೌದು, ಅವರು ಭಾವಿಸಿದರು ಅವರ ನಡುವೆ ಜರುಗಿದ ಮಹತ್ವದ ಚಿಹ್ನೆಗಳು, ಅದ್ಭುತದ ಕಾರ್ಯಗಳು ಮುಗಿದು ಹೋದವೆಂದು. ದೇವರ ಪ್ರಸನ್ನತೆಯು ಅವರ ನಡುವೆ ಇಲ್ಲ, ಅಥವಾ ಅವರ ನಡುವೆ ಯಾವುದೇ ಮಹತ್ವದ ಘಟನೆಗಳು ನಡೆಯುವುದು ಅವರು ನೋಡುವುದಿಲ್ಲ. ಹೌದು, ಅವರು ಮರುಭೂಮಿಯಲ್ಲಿದ್ದಾರೆ. ಅವರ ಸುತ್ತಲೂ ಎಲ್ಲವೂ ಒಣಗಿದೆ ಹಾಗೂ ಅವರ ನಡುವೆ ಯಾವುದೇ ಮಹತ್ವದ ಘಟನೆಗಳು ಜರುಗುವುದಿಲ್ಲ. ಆದರೆ ಐಗುಪ್ತ ದೇಶದಲ್ಲಿ ಅವರು ದೇವರ ವೈಭವವನ್ನು ಕಂಡಿದ್ದರು. ಐಗುಪ್ತ ದೇಶದ ಜನರ ನಡುವೆ ದೇವರು ರೋಗಗಳನ್ನು ತಂದಿದ್ದರು. ಇಸ್ರೇಲಿಗೋಸ್ಕರ ದೇವರು ಯುದ್ಧ ಮಾಡಿದ್ದರು. ಆದರೆ ಆ ಬಹುದೊಡ್ಡ ಬಿಡುಗಡೆಯ ನಂತರ ಎಲ್ಲವೂ ಮೌನವಾಗಿದೆ.
ಜನರು ಮುಂದಕ್ಕೆ ಚಲಿಸುತ್ತಾ ಇದ್ದಾರೆ. 1 ವರ್ಷವು ದಾಟಿ ಹೋಯಿತು. ಈಗ ಜನರು ಮರುಭೂಮಿಗೆ ಬಂದು ಸೇರಿದ್ದಾರೆ. ಅದೇ ರೀತಿ ಜನರ ನಡುವೆ ಅನೇಕ ಋತುಗಳಿರುತ್ತವೆ. ಅವುಗಳು ಮೌನವಾಗಿಯೇ ಸರಿದು ಹೋಗುತ್ತವೆ ಮತ್ತು ಜನರು ಭಾವಿಸುತ್ತಾರೆ ದೇವರು ಮೌನವಾಗಿದ್ದಾರೆಂದು. ಹೌದು, ದೇವರು ಜನರಲ್ಲಿ ಯಾವುದನ್ನು ಮಾತಾಡದೇ ಇರುವಾಗ ಜನರು ಭಾವಿಸುತ್ತಾರೆ ದೇವರು ಅವರನ್ನು ತ್ಯಜಿಸಿದ್ದಾರೆ ಎಂದು, ದೇವರು ಅವರಿಗಾಗಿ ಇಲ್ಲವೆಂದು. ಹೌದು, ಆ ಮರುಭೂಮಿಯಲ್ಲಿ ಅಂತಹ ಅನುಭವದಿಂದ ಹಾದು ಹೋಗುವಾಗ ದೇವರ ವಾಕ್ಯ ಹೇಳುತ್ತದೆ, ಅಕಸ್ಮಾತ್ತಾಗಿ ದೇವರು ಅವರೊಡನೆ ಮಾತಾಡಿದರೆಂದು. ಹಾಲೆಲೂಯ. ಮತ್ತು ಅಲ್ಲಿ ದೇವರು ಏನನ್ನು ಹೇಳಿದರು? ವಾಕ್ಯವನ್ನು ಮುಂದುವರಿಸುವ ವಾಕ್ಯ 2ರಿಂದ. ದೇವದರ್ಶನದ ಗುಡಾರದೊಳಗೆ ಮೋಶೆಗೆ ಹೀಗೆ ಆಜ್ಞಾಪಿಸಿದನು, ಇಸ್ರಾಯೇಲರ ಸರ್ವಸಮೂಹದ ಗಂಡಸರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಹೆಸರಿಡಿದು ಒಬ್ಬೊಬ್ಬರನ್ನಾಗಿ ಲೆಕ್ಕಿಸಬೇಕು. ಇಸ್ರಾಯೇಲರಲ್ಲಿ ಸೈನಿಕರಾಗಿ ಹೊರಡತಕ್ಕವರನ್ನು, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರನ್ನೂ ಸೈನ್ಯವಾಗಿ ನೀನು ಆರೋನನ್ನು ಲೆಕ್ಕಿಸಬೇಕು. ಈ ಕೆಲಸಕ್ಕಾಗಿ ಒಂದೊಂದು ಕುಲದಲ್ಲಿ ಆಯಾ ಕುಲದ ಮುಖ್ಯಸ್ಥನಾಗಿರುವ ಒಬ್ಬೊಬ್ಬ ಸಹಾಯಕನಿರಬೇಕು. ಆಮೇನ್. ಇಲ್ಲಿ ದೇವರು ತಕ್ಷಣವೇ ಹೇಳುತ್ತಾರೆ, ಯುದ್ಧಕ್ಕೆ ಹೋಗಲು ಸಿದ್ಧರಿದ್ದ ಜನರ ಬಗ್ಗೆ, ಯುದ್ಧಕ್ಕೆ ಹೋಗಲು ವಯಸ್ಸುಳ್ಳ ಜನರ ಬಗ್ಗೆ, ಚಿಕ್ಕ ಮಕ್ಕಳಂಥವರನ್ನಲ್ಲ, ಅವರ ಭಾವನೆಗಳ ಮೇಲೆ ಅನುಭವಗಳನ್ನು ಹೊಂದಿಕೊಂಡಿದ್ದವರ ಬಗ್ಗೆ ಅಲ್ಲ. ಇಲ್ಲಿ ದೇವರು ಹೇಳುತ್ತಾರೆ 20 ವರ್ಷಕ್ಕಿಂತ ಮೇಲ್ಪಟ್ಟವರೆಂದು. ಹೌದು, ಇಲ್ಲಿ ಹೇಳುವುದೇನೆಂದರೆ 20 ವರ್ಷಕ್ಕಿಂತ ಮೇಲ್ಪಟ್ಟವರು ಅಂದರೆ ಅವರು ದೈಹಿಕವಾಗಿ ಗಟ್ಟಿಮುಟ್ಟಾಗಿದ್ದವರು. ಹೌದು, ಇಲ್ಲಿ ದೇವರು ವಯಸ್ಸಾದ ಜನರನ್ನು ಎದುರು ನೋಡುತ್ತಿದ್ದಾರೆ. ಹೌದು, ಅವರು ದೈಹಿಕವಾಗಿ ಪ್ರಬುದ್ಧತೆ ಹೊಂದಿದವರು ಮಾತ್ರವಲ್ಲ, ಅವರು ಆತ್ಮಿಕವಾಗಿಯೂ ಪ್ರಬುದ್ಧರಾದವರಾಗಿರಬೇಕು, ಚಿಕ್ಕ ಮಕ್ಕಳಲ್ಲ. ಇಲ್ಲಿ ದೇವರು ಆಜ್ಞಾಪಿಸುತ್ತಾರೆ, ಸರ್ವ ಸಮೂಹದ ಗಂಡಸರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಹೆಸರಿಡಿದು ಒಬ್ಬೊಬ್ಬರನ್ನಾಗಿ ಲೆಕ್ಕಿಸಬೇಕೆಂದು. ಹೌದು, ಇಲ್ಲಿದ್ದ ಪ್ರತಿಯೊಬ್ಬರೂ ಗುಲಾಮರಾಗಿದ್ದರು ಹಾಗೂ ಅವರ ಮನಸ್ಥಿತಿಯು ದಾಸತ್ವದಿಂದ ತುಂಬಿದೆ. ಹೌದು, ಅವರು ಗುಲಾಮರಾಗಿಯೇ ಹೊರಬಂದಿದ್ದರು. ಆದರೆ ಇಲ್ಲಿ ತಕ್ಷಣವೇ ದೇವರು ಅವರನ್ನು ಯುದ್ಧವೀರರನ್ನಾಗಿ ನೋಡುತ್ತಾರೆ. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯಾರು ಯುದ್ಧ ಮಾಡುತ್ತಾರೆ, ಯುದ್ಧಕ್ಕೆ ಹೋಗಲು ಶಕ್ತರಾಗಿದ್ದಾರೆ ಅವರನ್ನು ಲೆಕ್ಕಿಸಬೇಕೆಂದು, ಅವರ ಕುಲಗೋತ್ರದ ಪ್ರಕಾರ. ಸರಿಯಲ್ಲವೇ? ಆಮೇನ್. ಹೌದು, ಇಸ್ರೇಲ್ ಜನರು ದೇವರ ಜನರು. ಅವರು ದಾಸರಂತೆ ಇರುವುದು ದೇವರು ಇಚ್ಛಿಸುವುದಿಲ್ಲ. ದೇವರು ಆತನ ಜನರಿಂದ ಅವರು ಮುಂದುವರಿದು ಹೋಗಿ ಎತ್ತರದ ಹಂತವನ್ನು ಏರುವುದನ್ನು ಬಯಸುತ್ತಾರೆ. ಆದುದರಿಂದ ದೇವರು ಯುದ್ಧ ಮಾಡಲು ಆಯುಧಗಳನ್ನು ಹಿಡಿದುಕೊಳ್ಳಲು ಸಮರ್ಥರಾಗಿದ್ದವರನ್ನು, ಯುದ್ಧಕ್ಕೆ ಹೋಗುವ ವಯಸ್ಸಾದವರನ್ನು, ಬೆಳೆದವರನ್ನು ಲೆಕ್ಕಿಸಬೇಕೆಂದು ಹೇಳುತ್ತಾನೆ. ಆಮೇನ್. ಹೌದು, ಇಲ್ಲಿ ಜನರು ಭಾವಿಸುತ್ತಾರೆ ಅವರು ಮರುಭೂಮಿಯಲ್ಲಿದ್ದಾರೆಂದು ಮತ್ತು ದೇವರು ಅವರನ್ನು ತ್ಯಜಿಸಿದ್ದಾರೆಂದು ಭಾವಿಸುತ್ತಾರೆ ಹಾಗೂ ಅವರಿಗೆ ಜೀವನದಲ್ಲಿ ಯಾವುದೇ ಉದ್ದೇಶವಿಲ್ಲವೆಂದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅಕಸ್ಮಾತ್ತಾಗಿ ದೇವರು ಅವರಲ್ಲಿ ಮಾತಾಡಿದರು. 2ನೆಯ ತಿಂಗಳ ಮೊದಲನೆಯ ದಿನದಲ್ಲಿ ದೇವರ ವಾಕ್ಯವು
ಅವರೊಡನೆ ಮಾತಾಡಿತು. ಆಮೇನ್, ಹಾಲೆಲೂಯ. ಹೌದು, 2ನೆಯ ತಿಂಗಳು ನೀವು ದೇವದರ್ಶನದ ಗುಡಾರದೊಳಗಿದ್ದರೆ, ಆತನ ಪ್ರಸನ್ನತೆಯ ಬಳಿಗೆ ಬಂದರೆ, ದೇವದರ್ಶನದ ಗುಡಾರವು ದೇವರ ಪ್ರಸನ್ನತೆಯ ಸಂಕೇತವಾಗಿದೆ. ಅಲ್ಲಿ ದೇವರು ನಿಮ್ಮೊಡನೆ ಮಾತಾಡಲು ಬಯಸುತ್ತಾರೆ. ಆಮೇನ್, ಹಾಲೆಲೂಯ. ಹೌದು, ದೇವರು ತನ್ನ ಜನರೊಡನೆ ಸಂಪರ್ಕವನ್ನು ಏರ್ಪಡಿಸಲು ಬಯಸುವ ಸಮಯ. ದೇವರು ಆ ಸಂಬಂಧವನ್ನು ಕಟ್ಟಿಕೊಂಡು ಬರಲು ಬಯಸುವ ಸಮಯ. ಹೌದು, ಆತನು ಜನರನ್ನು ಎದುರು ನೋಡುತ್ತಿದ್ದಾನೆ. ಯಾರು ಯುದ್ಧಕ್ಕೆ ಹೋಗಲು ಸಿದ್ಧರಿದ್ದಾರೆ, ಯಾರು ವಯಸ್ಸಾದವರಿದ್ದಾರೆ ಮತ್ತು ದೇವರು ಬಯಸುತ್ತಾರೆ ಮೋಶೆಯು ಅವರನ್ನು ಲೆಕ್ಕಿಸಬೇಕೆಂದು. ಹಾಲೆಲೂಯ. ಹೌದು, 2ನೆಯ ತಿಂಗಳು ಸಂಬಂಧವನ್ನು ಕಟ್ಟಿಕೊಂಡು ಬರುವ ತಿಂಗಳು. ನಾವು ದೇವರ ಪ್ರಸನ್ನತೆಗೆ ಬಂದರೆ ಆ ಸಮಯದಲ್ಲಿ ದೇವರು ನಮ್ಮಿಂದ ಕೆಲವೊಂದು ವಿಷಯಗಳನ್ನು ಪ್ರತ್ಯೇಕಿಸುತ್ತಾರೆ. ತನಗೋಸ್ಕರ ಯುದ್ಧ ಮಾಡಲು ತಯಾರಿದ್ದವರನ್ನು ಆರಿಸಲು ಯಾರು ಸಮರ್ಥರಾಗಿದ್ದಾರೆಂದು. ಸರಿಯಲ್ಲವೇ? ಆಮೇನ್, ಹಾಲೆಲೂಯ. ವಿಮೋಚನಾ ಕಾಂಡ ಅಧ್ಯಾಯ 16 ವಾಕ್ಯ 1-4. ಇಸ್ರಾಯೇಲರ ಸಮೂಹವೆಲ್ಲ ಎಲಿಮಿನಿಂದ ಹೊರಟ ಮೇಲೆ ಅವರು ಐಗುಪ್ತ ದೇಶವನ್ನು ಬಿಟ್ಟ 2ನೆಯ ತಿಂಗಳಿನ 15ನೇ ದಿನದಲ್ಲಿ ಎಲೀಮಿಗೂ ಸಿನಾಯಿ ಬೆಟ್ಟಕ್ಕೂ ನಡುವೆ ಸೀನೆಂಬ ಅರಣ್ಯಕ್ಕೆ ಬಂದರು. ಅರಣ್ಯದಲ್ಲಿ ಇಸ್ರಾಯೇಲರ ಸಮೂಹವೆಲ್ಲ ಮೋಶೆ ಆರೋನರ ಮೇಲೆ ಗುಣಗುಟ್ಟಿತು. ಹೌದು, ಆದುದರಿಂದ 2ನೆಯ ತಿಂಗಳು ಜನರು ಅವರ ಹೃದಯದಲ್ಲಿ ಆರೋಪಗಳನ್ನು ಗುಣಗುಟ್ಟುವಿಕೆಗಳನ್ನು ತುಂಬಿಕೊಂಡ ತಿಂಗಳಾಗಿದೆ. ಆಮೇನ್. 11ನೇ ವಾಕ್ಯವನ್ನು ಓದುವ. ಯೆಹೋವನು ಮೋಶೆಯ ಸಂಗಡ ಮಾತಾಡಿ ಹೇಳಿದ್ದೇನೆಂದರೆ, ಇಸ್ರಾಯೇಲರ ಗುಣಗುಟ್ಟುವಿಕೆಯು ನನಗೆ ಕೇಳಿಸಿತು. ನೀನು ಅವರಿಗೆ ಸಾಯಂಕಾಲದಲ್ಲಿ ಮಾಂಸವನ್ನು, ಹೊತ್ತಾರೆಯಲ್ಲಿ ಬೇಕಾದಷ್ಟು ರೊಟ್ಟಿಯನ್ನು ತಿನ್ನುವಿರಿ. ಇದರಿಂದ ನಾನು ನಿಮ್ಮ ದೇವರಾದ ಯೆಹೋವನೆಂಬುದು ನಿಮಗೆ ಗೊತ್ತಾಗುವುದೆಂದು ಹೇಳಬೇಕು ಎಂಬುದೇ. ಆಮೇನ್. ಹೌದು, ಆದುದರಿಂದ 2ನೆಯ ತಿಂಗಳು ಜನರು ತಮ್ಮ ಹೃದಯದಲ್ಲಿ ಬಂಡಾಯವೆದ್ದ ತಿಂಗಳಾಗಿದೆ. ಹೌದು, ಜನರು ಮರುಭೂಮಿಯಲ್ಲಿ ಹಾದು ಹೋಗುವಾಗ ಅವರ ಹೃದಯವು ಕೋಪಗೊಂಡಿದೆ. ಅವರ ಹೃದಯವು ಬಂಡಾಯವೆದ್ದಿದೆ. ಅವರು ಆರೋಪಿಸಲು ಪ್ರಾರಂಭಿಸಿದ್ದಾರೆ. ಆದರೆ ದೇವರು ತನ್ನ ಪ್ರೀತಿಯಿಂದಾಗಿ ಇನ್ನೂ ಜನರೊಡನೆ ಮಾತಾಡಲು ಪ್ರಯತ್ನಿಸುತ್ತಾರೆ. ಆಮೇನ್. ಜನರು ಗೊಣಗುಟ್ಟುತ್ತಾ ಆರೋಪಿಸಿದರು. ಹೌದು, ಅವರು ಆರೋಪಿಸಿದರೂ ಸಹ ಅವುಗಳು ಅವರ ಪ್ರಾರ್ಥನೆಗಳಾಗಿರಲಿಲ್ಲ, ಆದರೆ ಅವುಗಳು ಆರೋಪಗಳಾಗಿದ್ದವು. ಆದರೂ ಸಹ ದೇವರು ಅವರ ದೂರುಗಳನ್ನು ಆಲಿಸಿ ಅವರ ಗೊಣಗುಟ್ಟುವಿಕೆಗೆ ಸ್ಪಂದಿಸಲು ಪ್ರಯತ್ನಿಸುತ್ತಾರೆ. ಆಮೇನ್. ಹೌದು, ದೇವರ ವಾಕ್ಯ ಹೇಳುತ್ತದೆ, ಜನರು ಗೊಣಗುಟ್ಟುತ್ತಾ ಕುಳಿತುಕೊಂಡಿದ್ದರು. ದೇವರು ಅವರ ಆರೋಪಗಳನ್ನು ಆಲಿಸಿ ಅವರ ಹೃದಯದ ಇಚ್ಛೆಯನ್ನು ಪೂರ್ತಿಗೊಳಿಸಲು ಬಯಸುತ್ತಾರೆ. ಹಾಲೆಲೂಯ. ಹೌದು, ದೇವರು ಆತನ ಕರುಣೆಯಿಂದ ಮತ್ತು ಆತನ ಜನರಲ್ಲಿ ಆತನಿಗಿದ್ದ ಪ್ರೀತಿಯಿಂದಾಗಿ ಅವರು ಹೃದಯದಿಂದ ಬಂಡಾಯವೆದ್ದರೂ ಸಹ, ಅವರು ಆರೋಪಿಸಿದರೂ ಸಹ ದೇವರು ತನ್ನ ಕೃಪೆಯಿಂದ ಅವರನ್ನು ಆಲಿಸುತ್ತಾರೆ. ಆಮೇನ್. ಹಾಲೆಲೂಯ. ಆತನು ಕರುಣಾಮಯಿಯಾದ ದೇವರಾಗಿದ್ದಾನೆ. ಜನರು ಕೃತಜ್ಞರಾಗಿದ್ದರೂ ಸಹ ಮತ್ತು ಅವರು ದೇವರನ್ನು ಆರೋಪಿಸಿ ಗೊಣಗಿಟ್ಟಿದ್ದರೂ ಸಹ ಆತನು ಅವರಲ್ಲಿ ಸಹನೆಯುಳ್ಳ ದೇವರಾಗಿದ್ದರು. ಹಾಲೆಲೂಯ. ಆತನು ಅವರೊಡನೆ ದಯಾಳು ಆಗಿದ್ದನು. ಇನ್ನೂ ಸಹ
ಆತನು ಅವರನ್ನು ಅರಿತುಕೊಂಡು ಅವರಲ್ಲಿ ಮಾತಾಡಲು ಬಯಸುತ್ತಿದ್ದನು ಮತ್ತು ಅವರ ಬಯಕೆಗಳನ್ನು ಸಂಪೂರ್ಣಗೊಳಿಸಲು ಇಚ್ಛಿಸಿದನು. ಆಮೆನ್. ಹಾಲೆಲೂಯ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನಿಮ್ಮ ಆರೋಪಗಳ ನಡುವೆಯೂ ದೇವರು ನಿಮ್ಮ ಜೊತೆ ಸಹನೆಯುಳ್ಳವರಾಗಿದ್ದಾರೆ. ಆಮೆನ್. ಹಾಲೆಲೂಯ. ಇಂತಹ ದೇವರನ್ನು ನೀವು ಎಲ್ಲಿಯಾದರೂ ಕಂಡಿದ್ದೀರಾ? ನೀವು ಆತನ ವಿರುದ್ಧವಾಗಿ ಗೊಣಗುಟ್ಟಿದರೂ ಆರೋಪಿಸಿದರೂ ಸಹ ಆತನು ನಿಮ್ಮನ್ನು ಕೇಳಿಸಿಕೊಂಡು ನಿಮ್ಮ ಅಗತ್ಯಗಳನ್ನು ಪೂರೈಸಲು ಪ್ರಯತ್ನಿಸುವ ದೇವರು. ಆಮೆನ್. ಆದುದರಿಂದ 2ನೆಯ ತಿಂಗಳು ಅವಕಾಶಗಳು ದೊರಕುವ ತಿಂಗಳಾಗಿದೆ. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, 2ನೆಯ ತಿಂಗಳು 2ನೆಯ ಅವಕಾಶಗಳು ದೊರಕುವ ತಿಂಗಳು. ಹಲ್ಲೆಲೂಯ. ಅರಣ್ಯಕಾಂಡ ಅಧ್ಯಾಯ 9 ವಾಕ್ಯ 9-11. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ನಿಮ್ಮಲ್ಲಿ ಆಗಲಿ ನಿಮ್ಮ ಸಂತತಿಯವರಲ್ಲಿ ಆಗಲಿ ಶವ ಸೋಂಕಿತರಿಂದ ಅಶುದ್ಧರಾದವರು ದೂರ ಪ್ರಯಾಣದಲ್ಲಿರುವವರು ಕೂಡ ಯೆಹೋವನ ಆಜ್ಞಾನುಸಾರ ಪಸ್ಕ ಹಬ್ಬವನ್ನು ಆಚರಿಸಲೇಬೇಕು. ಅಂಥವರು 2ನೇ ತಿಂಗಳಿನ 14ನೇ ದಿನದ ಸಂಜೆ ವೇಳೆಯಲ್ಲಿ ಅದನ್ನು ಆಚರಿಸಬೇಕು. ಆ ಪಶುವಿನ ಮಾಂಸವನ್ನು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಆಮೆನ್. ಹೌದು, ಇಸ್ರಾಯೇಲರು ಪಾಸ್ಕ ಹಬ್ಬವನ್ನು ಮೊದಲ ತಿಂಗಳಲ್ಲಿ ಆಚರಿಸಬೇಕಿತ್ತು. ಹುಳಿಯಿಲ್ಲದ ರೊಟ್ಟಿಗಳ ಹಬ್ಬವನ್ನು, ಪಾಸ್ಕ ಹಬ್ಬವನ್ನು ಅವರು ಮೊದಲ ತಿಂಗಳಲ್ಲಿ ಆಚರಿಸಬೇಕಿತ್ತು. ಇಲ್ಲಿ ದೇವರು ಹೇಳುತ್ತಾರೆ, ನಿಮ್ಮಲ್ಲಿ ಆಗಲಿ ನಿಮ್ಮ ಸಂತತಿಯವರಲ್ಲಿ ಆಗಲಿ ಶವ ಸೋಂಕಿದವರಿಂದ ಅಶುದ್ಧರಾದವರು ದೂರ ಪ್ರಯಾಣದಲ್ಲಿರುವವರಿಗೂ ನಾನು ಇನ್ನೊಂದು ಅವಕಾಶವನ್ನು ನೀಡುತ್ತೇನೆ, ಪಾಸ್ಕ ಹಬ್ಬವನ್ನು ಆಚರಿಸಲು. ಹೌದು, ಮೊದಲನೆಯ ಅವಕಾಶವನ್ನು ತಪ್ಪಿದವರಿಗೆ ನಾನು ಇನ್ನೊಂದು 2ನೆಯ ಅವಕಾಶವನ್ನು ನೀಡುತ್ತೇನೆಂದು ದೇವರು ಹೇಳುತ್ತಾರೆ. ಹೇಳಿ, ಈ ತಿಂಗಳು 2ನೆಯ ಅವಕಾಶದ ತಿಂಗಳು. ಆಮೆನ್. ನೀವು ಏನನ್ನಾದರೂ ಕಳೆದುಕೊಂಡಿದ್ದರೆ, ದೇವರ ನಿಗದಿತ ಸಮಯವನ್ನು ಕಳೆದುಕೊಂಡಿದ್ದರೆ, ದೇವರ ವಾಕ್ಯ ಹೇಳುತ್ತದೆ 2ನೆಯ ಅವಕಾಶದ ತಿಂಗಳೆಂದು. ಆಮೆನ್. ಹಾಲೆಲೂಯ. ಹೌದು, ದೇವರ ವಾಕ್ಯ ಹೇಳುತ್ತದೆ, ಜನರು ದೂರ ಪ್ರಯಾಣದಲ್ಲಿದ್ದರೆ, ನೀವು ಯಾರಾದರೂ ದೇವರಿಂದ ದೂರ ಪ್ರಯಾಣ ಮಾಡಿದ್ದೀರಾ? ದೇವರು ಬಯಸಿದ ಸ್ಥಳದಿಂದ ದೂರ ಸರಿದಿದ್ದೀರಾ? ಹೌದು, ಪ್ರಾಪಂಚಿಕ ಕಾರ್ಯಗಳಿಂದಾಗಿ ದೇವರಿಂದ ತಪ್ಪಿ ಹೋಗಿದ್ದೀರಾ? ಮತ್ತು ದೇವರು ನಿಮ್ಮನ್ನು ನೀವು ಇರಬೇಕಾದ ಆ ಸ್ಥಾನದಲ್ಲಿ ನೋಡಲಿಲ್ಲವೇ? ಅಥವಾ ನಿಮ್ಮನ್ನು ಆಶೀರ್ವದಿಸಲು ನೀವು ಇರಬೇಕಾದ ಸ್ಥಳದಲ್ಲಿ ದೇವರು ನೋಡಿದಾಗ ನೀವು ಅಲ್ಲಿ ಇರಲಿಲ್ಲವೇ? ಹೌದು, ಜನರು ದೂರ ಪ್ರಯಾಣ ಮಾಡಿದವರು, ಅಶುದ್ಧರಾದವರು ದೇವರ ಪ್ರಸನ್ನತೆಗೆ ಬರಲು ಸಾಧ್ಯವಿಲ್ಲ. ಯಾಕೆಂದರೆ ಅವರ ಅವಿಧೇಯತೆಯಿಂದ ಅಥವಾ ಅವರು ಶವವನ್ನು, ಸತ್ತ ವಸ್ತುಗಳನ್ನು ಮುಟ್ಟಿದ್ದರಿಂದ ಅವರು ದೇವರ ಪ್ರಸನ್ನತೆಗೆ ಬರಲು ಸಮರ್ಥರಲ್ಲ. ಆ ಕಾಲದಲ್ಲಿ ಅವರು ದೈಹಿಕವಾಗಿ ಶವವನ್ನು ಮುಟ್ಟಿ ಅಶುದ್ಧರಾಗುತ್ತಿದ್ದರು. ಆದರೆ ಈಗಿನ ಕಾಲದಲ್ಲಿ ಅವರ ಹೃದಯವು ಅಶುದ್ಧ ವಸ್ತುಗಳನ್ನು, ಸತ್ತ ವಸ್ತುಗಳನ್ನು ಮುಟ್ಟಿರುತ್ತಾರೆ ಮತ್ತು ಅಶುದ್ಧರಾಗುತ್ತಾರೆ. ಹೌದು, ದೇವರಿಂದ ಅವರು ದೂರ ಸರಿದರಿಂದ, ದೂರ ಪ್ರಯಾಣ ಮಾಡಿದ್ದರಿಂದ ಅವರು ದೇವರ ಪ್ರಸನ್ನತೆಗೆ ಬರಲು ಸಾಧ್ಯವಿಲ್ಲ. ಯಾಕೆಂದರೆ
ಅವರ ಹೃದಯವು ದೇವರಿಂದ ದೂರ ಸರಿದು ದೂರ ಪ್ರಯಾಣ ಮಾಡಿದೆ. ಆಮೇನ್. ನಿಮ್ಮ ನೆರೆಯವರಲ್ಲಿ ಕೇಳಿ, ನೀವು ದೇವರಿಂದ ದೂರ ಪ್ರಯಾಣ ಮಾಡಿದ್ದೀರಾ? ಆದರೂ ನಿಮಗೆ ಇನ್ನೊಂದು ಅವಕಾಶವಿದೆ. ನಮ್ಮ ದೇವರು ಎರಡನೆಯ ಅವಕಾಶವನ್ನು ನೀಡುವ ದೇವರು. ಆಮೇನ್. ಹಾಲೆಲೂಯ. ಹೌದು, ಯಾರೆಲ್ಲ ಮೊದಲನೆಯ ತಿಂಗಳಲ್ಲಿ ಪಾಸ್ಕ ಹಬ್ಬವನ್ನು ಆಚರಿಸಲು ತಪ್ಪಿದ್ದಾರೆ, ಅವರಿಗೆ ದೇವರು ಹೇಳುತ್ತಾರೆ, ಎರಡನೆಯ ಅವಕಾಶವನ್ನು ನೀಡುತ್ತೇನೆ. ಎರಡನೆಯ ತಿಂಗಳ 14ನೆಯ ದಿನ ಅವರು ಪಾಸ್ಕ ಹಬ್ಬವನ್ನು ಆಚರಿಸಬಹುದೆಂದು. ಆಮೇನ್. ಹಾಲೆಲೂಯ. ಹೌದು, ದೇವರ ವಾಕ್ಯದಲ್ಲಿ ಪ್ರತಿಯೊಂದು ಕಡೆ ನೀವು ನೋಡಬಹುದು ಎರಡನೆಯ ಅವಕಾಶವನ್ನು ನೀಡುವ ದೇವರನ್ನು. ಆಮೇನ್. ಹಾಲೆಲೂಯ. ಯೋನನ ಪುಸ್ತಕ ಅಧ್ಯಾಯ 3 ವಾಕ್ಯ 1. ಆನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದನು. ಹೌದು, ಯೋನನು ಮೊದಲನೆಯ ಅವಕಾಶವನ್ನು ಕಳೆದುಕೊಂಡಿದ್ದನು. ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯವು ಯೋನನ ಬಳಿಗೆ 2ನೆಯ ಸಲ ಬಂತೆಂದು. ಹೌದು, ನೀವು ಸಹ ನಿಮ್ಮ ಮೊದಲನೆಯ ಅವಕಾಶವನ್ನು ಕಳೆದುಕೊಂಡಿರಬಹುದು. ದೇವರು ಕರೆದಾಗ ಆತನು ಬಯಸಿದ ಸ್ಥಳದಲ್ಲಿ ನೀವು ಇಲ್ಲದೇ ಇರಬಹುದು. ದೇವರ ರಾಜ್ಯಕ್ಕೋಸ್ಕರ ದೇವರು ನೀಡಿದ ಕೆಲವೊಂದು ಕಾರ್ಯಗಳನ್ನು ಮಾಡಲು ನೀವು ಆತ್ಮಿಕವಾಗಿ ಬೆಳೆಯದೇ ಇರಬಹುದು. ಆದುದರಿಂದ ದೇವರ ವಾಕ್ಯ ನಿಮ್ಮಲ್ಲಿಗೆ ಬರುವಾಗ ನೀವು ಅದನ್ನು ಕಳೆದುಕೊಂಡಿರಬಹುದು. ಆಮೇನ್. ಆದರೆ ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯವು ಯೋನನ ಬಳಿ 2ನೆಯ ಸಲ ಬಂತೆಂದು. ಆಮೇನ್. ಹೌದು, ದೇವರ ವಾಕ್ಯವು ಅದೇ ಕಾರ್ಯವನ್ನು ತಂದು 2ನೆಯ ಸಲ ಯೋನನ ಬಳಿ ಬಂತು. ಮೊದಲನೆಯ ಸಲ ದೇವರ ವಾಕ್ಯವು ಬಂದು ಯೋನನಿಗೆ ಹೇಳಿತು, ನಿನೆವೆಗೆ ಹೊರಟು ಹೋಗೆಂದು. ಆದರೆ ಅವನಿಗೆ ಅವನದೇ ಆದ ಯೋಜನೆಗಳಿದ್ದವು. ಆದುದರಿಂದ ಅನೇಕ ಸಲ ಜನರು ಮೊದಲನೆಯ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. ನಿಮ್ಮ ಬಳಿ ಕೂತವರಲ್ಲಿ ಕೇಳಿ, ನೀವು ಮೊದಲನೆಯ ಕರೆಯನ್ನು ಕಳೆದುಕೊಂಡಿದ್ದೀರಾ? ಆದರೆ ನಿಮಗೆ ಇನ್ನೂ ಅವಕಾಶವಿದೆ. ಆಮೇನ್. ಹಾಲೆಲೂಯ. ಆದುದರಿಂದ ಯೋನನ ಬಳಿ ದೇವರ ವಾಕ್ಯವು 2ನೆಯ ಸಲ ಬಂತು. ಹೌದು, ಅದೇ ಕಾರ್ಯವನ್ನು ತಂದು ನೀನು ನಿನೆವೆಗೆ ಹೊರಟು ಹೋಗು. ಆಮೇನ್. ಹೌದು, ದೇವರು ಯಾವಾಗಲೂ ತನ್ನ ಜನರಿಗೆ 2ನೆಯ ಅವಕಾಶವನ್ನು ನೀಡುತ್ತಾರೆ. ಆತನು 2ನೆಯ ಅವಕಾಶವನ್ನು ನೀಡುವ ದೇವರಾಗಿದ್ದಾರೆ. ಆಮೇನ್. ಹಾಲೆಲೂಯ. ಹೌದು, ಯಾವಾಗ ಜನರು ಪಶ್ಚಾತ್ತಾಪಪಟ್ಟು ಹಿಂತಿರುಗುತ್ತಾರೆ, ಆತನ ಬಳಿಗೆ ಸರಿಯುತ್ತಾರೆ, ಆವಾಗ ದೇವರು ಅವರನ್ನು ಪುನರ್ಸ್ಥಾಪಿಸುತ್ತಾರೆ ಮತ್ತು ಅದೇ ಕಾರ್ಯವನ್ನು ಅವರಿಗೆ ಒಪ್ಪಿಸುತ್ತಾರೆ. ಆಮೇನ್. ಹಾಲೆಲೂಯ. ಆದಿಕಾಂಡ ಅಧ್ಯಾಯ 6 ವಾಕ್ಯ 6. ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಆಮೇನ್. ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ಮನುಷ್ಯನನ್ನು ಸೃಷ್ಟಿಸಿದ್ದಕ್ಕೆ ಪಶ್ಚಾತ್ತಾಪಪಟ್ಟನೆಂದು ಮತ್ತು ಅವನ ಹೃದಯವು ನೊಂದುಕೊಂಡಿತೆಂದು. ಸರಿಯಲ್ಲವೇ? ದೇವರು ಪಶ್ಚಾತ್ತಾಪಪಟ್ಟರು ಯಾಕೆ? ಯಾಕೆಂದರೆ ಮನುಷ್ಯನು ತನ್ನನ್ನೇ ಭ್ರಷ್ಟಗೊಳಿಸಿದ್ದನು, ಭೂಮಿಗೆ ಬಿದ್ದ ದೇವದೂತರೊಡನೆ ಸಂಬಂಧ ಬೆಳೆಸಿ. ನಾವೀಗ ವಾಕ್ಯ 7 ಓದಿದರೆ,
ದೇವರು ಇನ್ನೊಂದು ಅವಕಾಶವನ್ನು ತೆಗೆದುಕೊಳ್ಳುತ್ತಾರೆ ಭೂಮಿಯ ಮೇಲೆ ತನ್ನ ಉದ್ದೇಶವನ್ನು ಪುನರಾರಂಭಿಸಲು ಮತ್ತು ಮನುಷ್ಯನಿಗೆ ಇನ್ನೊಂದು ಅವಕಾಶವನ್ನು ನೀಡುತ್ತಾನೆ. ಸರಿಯಲ್ಲವೇ? ಹೌದು. ಆದಾಮನು ಪಾಪ ಮಾಡಿದ್ದನು. ಆದರೆ ಆದಿಕಾಂಡ ವಾಕ್ಯ 6 ಪುನಃ ನೋಡಿದರೆ ಜನರು ಬಿದ್ದ ದೇವದೂತರೊಡನೆ ಸಂಬಂಧ ಬೆಳೆಸಿ ತಮ್ಮನ್ನೇ ಭ್ರಷ್ಟಗೊಳಿಸಿದ್ದರು ಮತ್ತು ದೇವರು ಪಶ್ಚಾತ್ತಾಪಪಟ್ಟರು ತನ್ನದೇ ಕೈಯಲ್ಲಿನ ಸೃಷ್ಟಿಯನ್ನು ನೋಡಿ. ಆಮೇನ್. ಆದಿಕಾಂಡ ಅಧ್ಯಾಯ 7 ವಾಕ್ಯ 11. ನೋಹನ ಜೀವಮಾನದ 600ನೇ ವರ್ಷದ 2ನೆಯ ತಿಂಗಳಿನ 17ನೆಯ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು. 2ನೆಯ ತಿಂಗಳಿನ 17ನೆಯ ದಿನ. ಹೌದು, ಇಲ್ಲಿ 2ನೆಯ ತಿಂಗಳು ಶುದ್ಧೀಕರಣದ ತಿಂಗಳಾಗಿದೆ. ಆಮೇನ್. ಹೌದು, 2ನೆಯ ತಿಂಗಳು ಭೂಮಿಯನ್ನು ಶುದ್ಧೀಕರಿಸಲು ದೇವರು ಆರಿಸಿಕೊಂಡ ತಿಂಗಳಾಗಿದೆ. ಹೌದು, ಭೂಮಿಯ ಮೇಲೆ ದೇವರು ಒಂದು ಆಳವಾದ ಶುದ್ಧೀಕರಣದ ಕಾರ್ಯವನ್ನು ಮಾಡಿದರು. ನೋಹನ 600ನೆಯ ವರುಷದ 2ನೆಯ ತಿಂಗಳಿನ 17ನೆಯ ದಿನ. ಅಂದು ಏನು ಜರುಗಿತೆಂದು ದೇವರ ವಾಕ್ಯವು ಹೇಳುತ್ತದೆ. ಏನು ಜರುಗಿತು? ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಹೊಡೆದವು, ಆಕಾಶದ ತೂಬುಗಳು ತೆರೆದವು. ಆಮೇನ್. ಹೌದು, 2ನೆಯ ತಿಂಗಳಲ್ಲಿ ಕೆಲವೊಂದು ಆಳವಾದ ಸೆಲೆಗಳು ಒಡೆಯುವ ತಿಂಗಳಾಗಿದೆ. ಹೌದು, ನಿಮಗೋಸ್ಕರ ಮುಚ್ಚಲ್ಪಟ್ಟ ಕಿಟಕಿಗಳು ಅಕಸ್ಮಾತ್ತಾಗಿ ತೆರೆಯಲ್ಪಡುವವು. ಯಾಕೆಂದರೆ ದೇವರು ಒಂದು ಆಳವಾದ ಕಾರ್ಯವನ್ನು, ಆಳವಾದ ಶುದ್ಧೀಕರಣವನ್ನು ಮಾಡಿ ಪುನರಾರಂಭಿಸಲು ಬಯಸುತ್ತಾರೆ. ಆಮೇನ್. ಹೌದು, 2ನೆಯ ತಿಂಗಳಲ್ಲಿ ಅಕಸ್ಮಾತ್ತಾಗಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು. ಆಮೇನ್. ಹೌದು, ವೈರಿಯು ಜನರ DNA ಅನ್ನು ಭ್ರಷ್ಟಗೊಳಿಸಿದಾಗ ದೇವರು ಮನುಷ್ಯನು ಪುನರಾರಂಭಿಸಲು ಈ ಭೂಮಿಯ ಮೇಲೆ ಆತನು ಆಳವಾದ ಶುದ್ಧೀಕರಣವನ್ನು ಮಾಡಿದನು. ಹೌದು, ಆ ಬಿದ್ದ ದೇವದೂತರು ಜನರೊಡನೆ ಸಂಬಂಧವನ್ನು ಏರ್ಪಡಿಸಿ ಅವರ DNA ಅನ್ನು ಭ್ರಷ್ಟಗೊಳಿಸಿದ್ದರು. ಮನುಷ್ಯನ ಸ್ವಭಾವವನ್ನು, ಅವನ ಗುಣನಡತೆಯನ್ನು ಮತ್ತು ದೇವರು ಅವನನ್ನು ಸೃಷ್ಟಿಸಿದ ಪ್ರತಿಯೊಂದನ್ನು ಅವನ ವೈರಿಯು ಭ್ರಷ್ಟಗೊಳಿಸಿದ್ದನು ಮತ್ತು ದೇವರು ಅದನ್ನು ಭೂಮಿಯ ಮೇಲಿಂದ ಸಂಪೂರ್ಣವಾಗಿ ನಾಶಗೊಳಿಸಿದನು. ಆಮೇನ್. ಹಾಲೆಲೂಯ. ಹೌದು, ದೇವರ ವಾಕ್ಯವು ಮುಂದುವರಿಸಿ ಹೇಳುತ್ತದೆ, ಅಲ್ಲಿ 40 ಹಗಲು ಮತ್ತು 40 ರಾತ್ರಿ ಮಳೆ ಸುರಿಯಿತು ಮತ್ತು ಭೂಮಿಯ ಮೇಲೆಲ್ಲ ನೀರು ತುಂಬಿಕೊಂಡಿತು. ಯಾರೆಲ್ಲ ಆ ನಾವೆಯ ಒಳಗಿದ್ದರು ಅವರು ಮಾತ್ರ ನಾಶವಾಗದೆ ಉಳಿದರು. ಹೌದು, ಇದು ಇಂತಹದ್ದೇ ಕಾರ್ಯವು ಪುನಃ ಒಮ್ಮೆ ನಡೆಯುವ ನೆರಳಾಗಿದೆ. ಹೌದು, ನೀವೆಲ್ಲರೂ ಯೇಸು ಕ್ರಿಸ್ತನೆಂಬ ನಾವೆಯ ಒಳಗೆ ಪ್ರವೇಶಿಸಬೇಕು. ನೀವು ಆ ನಾವೆಯನ್ನು ಅಥವಾ ಮಂಜೂಷದ ಒಳಗೆ ಕಂಡುಕೊಳ್ಳಬೇಕು. ಆಮೆನ್. ಹಾಲೆಲೂಯ. ಆದಿಕಾಂಡ ಅಧ್ಯಾಯ 8 ವಾಕ್ಯ 14. 2ನೆಯ ತಿಂಗಳಿನ 27ನೆಯ ದಿನದಲ್ಲಿ ಭೂಮಿಯು ಒಣಗಿತ್ತು. ಹೌದು, 2ನೆಯ ತಿಂಗಳಿನ 27ನೆಯ ದಿನದಲ್ಲಿ ಭೂಮಿಯು ಒಣಗಿತು.
ಅದರ ಮೊದಲನೆಯ ವಾಕ್ಯವನ್ನು ನಾವು ನೋಡಿದರೆ ಅದು ನೋಹನ 601ನೆಯ ವರ್ಷವಾಗಿದೆ. ಹೌದು, ಅಲ್ಲಿ ಮೊದಲನೇ ತಿಂಗಳಿನಲ್ಲಿ ನೀರು ಆರಿ ಹೋಗಿದ್ದರೂ ಸಹ ದೇವರು ಪುನಃ 2ನೆಯ ತಿಂಗಳಿನವರೆಗೆ ಕಾದುಕೊಂಡರು. ಹೌದು, ದೇವರು ನೋಹನ 601ನೆಯ ವರ್ಷದ 2ನೆಯ ತಿಂಗಳವರೆಗೆ ಕಾದುಕೊಂಡರು. ಹೌದು, ಅಲ್ಲಿ ಆಳವಾದ ಶುದ್ಧೀಕರಣವು ನಡೆಯಿತು. ಭೂಮಿಯ ಮೇಲಿಂದ ಕೆಲವೊಂದು ಭ್ರಷ್ಟಾಚಾರವನ್ನು ತೆಗೆಯಲ್ಪಡುವುದು. ಆಮೇನ್, ಹಾಲೆಲೂಯ. ಪುನಃ ವಾಕ್ಯವನ್ನು ಓದುವ. 2ನೆಯ ತಿಂಗಳಿನ 27ನೆಯ ದಿನದಲ್ಲಿ ಭೂಮಿಯು ಒಣಗಿತ್ತು. ಹೌದು, ದೇವರು ಪುನಃ ಒಮ್ಮೆ ಭೂಮಿಯನ್ನು ಶುದ್ಧೀಕರಿಸಿದರು ಮತ್ತು ಭೂಮಿಯನ್ನು ಒಣಗಿಸಿದರು. ಹೌದು, ಭೂಮಿಯ ಮೇಲೆ ಜರುಗಿದ ಆ ಕೆಟ್ಟ ಭ್ರಷ್ಟಾಚಾರವನ್ನು ಆತನು ತೊಳೆದು ಒಣಗಿಸಿಬಿಟ್ಟನು. ಹೌದು, ದೇವರು ನೋಹ ಮತ್ತು ಅವನ ಕುಟುಂಬವನ್ನು ಶುದ್ಧೀಕರಿಸಲ್ಪಟ್ಟ ಶುದ್ಧವಾದ ಭೂಮಿಯ ಒಳಗೆ ಅವರನ್ನು ವಾಸಿಸಲು ಬಿಟ್ಟನು. ಹೌದು, ಆತನ ಉದ್ದೇಶಕ್ಕೆ ವಿರುದ್ಧವಾಗಿ ಇದ್ದ ಪ್ರತಿಯೊಂದು ಕೆಟ್ಟ ವಾತಾವರಣವನ್ನು, ಅಲ್ಲಿ ಜರುಗಿದ ಭ್ರಷ್ಟಾಚಾರವನ್ನು ಪ್ರತಿಯೊಂದು ದೇವರು ಭೂಮಿಯ ಮೇಲಿಂದ ತೆಗೆದುಬಿಟ್ಟರು. ಆಮೇನ್, ಹಾಲೆಲೂಯ. ಹೌದು, ನೋಹ ಮತ್ತು ಅವನ ಮಕ್ಕಳು ಮತ್ತು ಅವನ ಜೊತೆಗಿದ್ದ ಎಲ್ಲ ಪ್ರಾಣಿ ಪಕ್ಷಿಗಳು ಪುನಃ ಒಮ್ಮೆ ಪುನರಾರಂಭಿಸಲು ಬಿಟ್ಟರು. ಹಾಲೆಲೂಯ. ಹೌದು, ಅವರು ಮನುಷ್ಯನನ್ನು ಸಸ್ಯದಕ್ಕಾಗಿ ಪಶ್ಚಾತ್ತಾಪ ಪಟ್ಟರೂ ಸಹ ಅದನ್ನು ಪುನರಾರಂಭಿಸಲು ಇನ್ನೊಂದು ಅವಕಾಶವನ್ನು ನೀಡಿದನು. ಆಮೇನ್. ಅವರನ್ನು ಪುನಃ ಒಮ್ಮೆ ಶುದ್ಧೀಕರಿಸಲ್ಪಟ್ಟ ಭೂಮಿಯ ಮೇಲೆ ಹಿಂತಿರುಗಿಸಿ ಇಟ್ಟನು. ನಿಮ್ಮ ನೆರೆಯವನ ಕಡೆ ನೋಡಿ ಹೇಳಿ, ಆತನು 2ನೆಯ ಅವಕಾಶವನ್ನು ನೀಡುವ ದೇವರು. ಆಮೇನ್, ಹಾಲೆಲೂಯ. 1 ಅರಸುಗಳು ಅಧ್ಯಾಯ 6 ವಾಕ್ಯ 1ರಿಂದ. ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟ 480ನೇ ವರ್ಷದ, ಅಂದರೆ ಇಸ್ರಾಯೇಲರ ಅರಸನಾದ ಸೊಲೊಮೋನನ ಆಳಿಕೆಯ 4ನೇ ವರ್ಷದ 2ನೇ ತಿಂಗಳಾದ ವೈಶಾಖ ಮಾಸದಲ್ಲಿ ಅರಸನಾದ ಸೊಲೊಮೋನನು ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದನು. ಆಮೇನ್. ಹೌದು, ಅರಸನಾದ ಸೊಲೊಮೋನನು ಯಾವಾಗ ದೇವಾಲಯವನ್ನು ಕಟ್ಟಲು ಪ್ರಾರಂಭಿಸಿದನು? ಅವನ ಆಳ್ವಿಕೆಯ 4ನೆಯ ವರ್ಷದ 2ನೆಯ ತಿಂಗಳಾದ ವೈಶಾಖ ಮಾಸದಲ್ಲಿ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದನು. ದೇವರ ವಾಕ್ಯ ಹೇಳುತ್ತದೆ, ನಾನು ಮತ್ತು ನೀವು ಜೀವಂತ ದೇವರ ಆಲಯವಾಗಿದ್ದೇವೆ. ಆಮೇನ್. 1 ಕೊರಿಂಥದವರಿಗೆ ಅಧ್ಯಾಯ 3 ವಾಕ್ಯ 16 ಮತ್ತು ಅಧ್ಯಾಯ 6 ವಾಕ್ಯ 19 ಹೇಳುತ್ತದೆ, ನಾವು ದೇವರ ಆಲಯವಾಗಿದ್ದೇವೆ ಎಂದು. ದೇವರೇ ನಿಮ್ಮೊಳಗೆ ಆತನ ಆಲಯವನ್ನು ಕಟ್ಟುತ್ತಾನೆ. ಹಾಲೆಲೂಯ. ಹೌದು, ದೇವರು ನಿಮ್ಮೊಳಗೆ ಕೆಲವೊಂದು ವಿಷಯಗಳನ್ನು ಕಟ್ಟಿಕೊಂಡು ಬರುತ್ತಾರೆ. ಹೌದು, ಅದು ತುಂಬ ವೈಭವಯುತವಾದವುಗಳು. ಅದನ್ನು ಆತನ ಆಲಯದ ಒಳಗೆ ಕಟ್ಟಿಕೊಂಡು ಬರುತ್ತಾನೆ. ಆಮೆನ್, ಹಾಲೆಲೂಯ. 2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 30 ವಾಕ್ಯ 13ರಿಂದ. ಹೀಗೆ ಅನೇಕ ಜನರು 2ನೆಯ ತಿಂಗಳಿನಲ್ಲಿ ಹುಳಿಯಿಲ್ಲದ ರೊಟ್ಟಿಗಳ ಹಬ್ಬವನ್ನು ಆಚರಿಸುವುದಕ್ಕಾಗಿ ಯೆರೂಸಲೇಮಿನಲ್ಲಿ ಕೂಡಿದರು. ಆ ಕೂಟವು ಮಹಾಸಮೂಹವಾಗಿತ್ತು. ಅವರು ಯೆರೂಸಲೇಮಿನಲ್ಲಿದ್ದ ಯಜ್ಞವೇದಿಗಳನ್ನು ಎಲ್ಲ ಧೂಪವೇದಿಗಳನ್ನು ತೆಗೆದುಕೊಂಡು ಹೋಗಿ ಕಿದ್ರೋನ್ ಹಳ್ಳದಲ್ಲಿ ಬಿಸಾಟು ಬಿಟ್ಟರು. ಆಮೇನ್. ಹೌದು, ಆದಿಕಾಂಡ ಅಧ್ಯಾಯ 7 ಮತ್ತು 8ರಲ್ಲಿ ದೇವರು ಆಳವಾದ ಶುದ್ಧೀಕರಣದ ಕೆಲಸವನ್ನು ಈ ಭೂಮಿಯ ಮೇಲೆ ಮಾಡುತ್ತಾರೆ.
2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 30ರಲ್ಲಿ ನಾವು ನೋಡುತ್ತೇವೆ, ಇಲ್ಲಿ ದೇವರು ಶುದ್ಧೀಕರಣದ ಕೆಲಸವನ್ನು ಇಸ್ರೇಲ್ ನಾಡಿನ ಯೆರೂಸಲೇಮಿನಲ್ಲಿ, ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿ ಬಹುದೊಡ್ಡ ಜನ ಸಮೂಹವು ಸೇರಿಕೊಂಡಿತ್ತು. ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಆಚರಿಸಲು ಮತ್ತು ಅವರು ಅಲ್ಲಿ ಏನನ್ನು ಮಾಡಿದರು? ಅವರಲ್ಲಿ ಅನ್ಯ ಜನಾಂಗದ ಎಲ್ಲ ದೇವರ ಮೂರ್ತಿಗಳನ್ನು ಯೆರೂಸಲೇಮಿನಿಂದ ತೆಗೆದು, ಎಲ್ಲ ಧೂಪವೇದಿಗಳನ್ನು ಯೆರೂಸಲೇಮ್ ನಾಡಿನಿಂದ ತೆಗೆದು ಬಿಟ್ಟರೆಂದು. ಆಮೇನ್. ಹೌದು, ಇಲ್ಲಿ ಪುನಃ ಒಮ್ಮೆ ದೇವರು ಆಳವಾದ ಶುದ್ಧೀಕರಣದ ಕಾರ್ಯವನ್ನು, ದೇವರ ಆತ್ಮವು ಜನರ ನಡುವೆ ಈ ಶುದ್ಧೀಕರಣದ ಕೆಲಸವನ್ನು ಯೆರೂಸಲೇಮ್ ಜನರ ನಾಡಿನಲ್ಲಿ 2ನೆಯ ತಿಂಗಳಲ್ಲಿ ಮಾಡುತ್ತಾರೆ. ಆಮೇನ್. ಹೌದು, ಅಲ್ಲಿ ಬಹುದೊಡ್ಡ ಜನಸಮೂಹವು ಸೇರಿತ್ತು. ಹೌದು, ಈ ಜನರು ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಆಚರಿಸಲು 2ನೆಯ ತಿಂಗಳಲ್ಲಿ ಯೆರೂಸಲೇಮಿನಲ್ಲಿ ಸೇರಿಕೊಂಡಿದ್ದರು. ಆಮೇನ್. ಹೌದು, ಇಲ್ಲಿ ಬಹುದೊಡ್ಡ ಜನಸಮೂಹವು 1ನೆಯ ತಿಂಗಳ ಪಾಸ್ಕ ಹಬ್ಬವನ್ನು ತಪ್ಪಿಸಿಕೊಂಡಿದ್ದರು. ಅವರು 1ನೆಯ ತಿಂಗಳಲ್ಲಿ ಪಾಸ್ಕ ಹಬ್ಬವನ್ನು ಆಚರಿಸಿರಲಿಲ್ಲ. ಹೌದು, ಅವರು 2ನೆಯ ತಿಂಗಳಲ್ಲಿ ಈ ಹಬ್ಬವನ್ನು ಆಚರಿಸಲು ಒಟ್ಟುಗೂಡಿದರು ಮತ್ತು ಅವರು ದೇವರು ಕೊಟ್ಟ ಆ 2ನೆಯ ಅವಕಾಶವನ್ನು ಉಪಯೋಗಿಸಲು ಯೆರೂಸಲೇಮಿನಲ್ಲಿ ಸೇರಿಕೊಂಡರು. ಆಮೇನ್. ಹೌದು, ಬಹುದೊಡ್ಡ ಪ್ರಮಾಣದ ಜನಸಮೂಹವು ದೇವರು ನೀಡಿದ 2ನೆಯ ಅವಕಾಶವನ್ನು ಉಪಯೋಗಿಸಿದರು. ಹಾಲೆಲೂಯ್ಯ. ಹೌದು, ಅವರಲ್ಲಿ ಜೊತೆ ಸೇರಿದಾಗ ಅವರದ್ದು ಯೆರೂಸಲೇಮಿನಲ್ಲಿದ್ದ ಅನ್ಯ ದೇವರ ಎಲ್ಲ ವೇದಿಕೆಗಳನ್ನು ತೆಗೆದುಬಿಟ್ಟರು. ಆದುದರಿಂದ 2ನೆಯ ತಿಂಗಳಲ್ಲಿ ನೀವು ಎದ್ದು ನಿಂತು ಆತ್ಮಿಕವಾಗಿ ನಿಮ್ಮೊಳಗಿದ್ದ ಎಲ್ಲ ಅನ್ಯ ದೇವರ ಮೂರ್ತಿಗಳನ್ನು ತೆಗೆದುಹಾಕಬೇಕು. ನಿಮ್ಮ ಕುಟುಂಬದಲ್ಲಿದ್ದ ಆ ಎಲ್ಲ ಮೂರ್ತಿಗಳನ್ನು ನೀವು ತೆಗೆದುಹಾಕಬೇಕು. 2ನೆಯ ತಿಂಗಳು ನೀವು ಆತ್ಮಿಕವಾಗಿ ಎದ್ದು ನಿಲ್ಲುವ ತಿಂಗಳಾಗಿದೆ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಈ ತಿಂಗಳು ನೀವು ಆತ್ಮಿಕವಾಗಿ ಎದ್ದು ನಿಲ್ಲಬೇಕಾದ ತಿಂಗಳು. ಆಮೇನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನೀವು ಆತ್ಮಿಕವಾಗಿ ಎದ್ದು ನಿಲ್ಲಬೇಕಾದ ತಿಂಗಳಾಗಿದೆ. ಮತ್ತು ಅನ್ಯ ಜನಾಂಗದ ಯಜ್ಞವೇದಿಗಳನ್ನು, ಧೂಪವೇದಿಗಳನ್ನು ತೆಗೆದುಹಾಕಬೇಕು. ಯಾಕೆಂದರೆ ಈ ತಿಂಗಳು ಆಳವಾದ ಶುದ್ಧೀಕರಣದ ತಿಂಗಳಾಗಿದೆ. ಆಮೇನ್. ಹೌದು, ಇದು ಅನೇಕ ಮನೆತನಗಳಲ್ಲಿದ್ದ ಅನ್ಯ ಜನಾಂಗದ ಯಜ್ಞವೇದಿಗಳ ಮತ್ತು ಧೂಪವೇದಿಗಳ ನೆರಳಾಗಿದೆ. ಹೌದು, ಈ ತಿಂಗಳಲ್ಲಿ ಜನರು ಎದ್ದು ನಿಂತು ಈ ವೇದಿಗಳನ್ನು ತೆಗೆದುಹಾಕುವ ತಿಂಗಳಾಗಿದೆ. ಆಮೇನ್. ಹಾಲೆಲೂಯ್ಯ. ಸರಿಯಲ್ಲವೇ? ಹೌದು. ವಾಕ್ಯವನ್ನು ಮುಂದುವರಿಸುವ, ಅವರು ಯೆರೂಸಲೇಮಿನಲ್ಲಿದ್ದ ಯಜ್ಞವೇದಿಗಳನ್ನು ಎಲ್ಲ ಧೂಪವೇದಿಗಳನ್ನು ತೆಗೆದುಕೊಂಡು ಹೋಗಿ ಕಿದ್ರೋನ್ ಹಳ್ಳದಲ್ಲಿ ಬಿಸಾಟು ಬಿಟ್ಟರು. ಆಮೇನ್. ಹೌದು, ಅವರು ಆ ಎಲ್ಲ ವೇದಿಗಳನ್ನು ತೆಗೆದುಕೊಂಡು ಹೋಗಿ ಕಿದ್ರೋನ್ ಹಳ್ಳದಲ್ಲಿ ಬಿಸಾಡಿಬಿಟ್ಟರು. ಆಮೇಲೆ 2ನೇ ತಿಂಗಳಿನ 14ನೇ ದಿನದಲ್ಲಿ ಪಾಸ್ಕ ಹಬ್ಬಕ್ಕಾಗಿ ಕುರಿಮರಿಗಳನ್ನು ವಧಿಸಿದರು. ಹೌದು, ಅವರು ಬಲಿದಾನಗಳನ್ನು ಅರ್ಪಿಸುವ ಮೊದಲು ಆಳವಾದ ಶುದ್ಧೀಕರಣವನ್ನು ಮಾಡಬೇಕಿತ್ತು. ಜನರು ಕೆಲವೊಂದು ವೇದಿಗಳನ್ನು ತೆಗೆದುಹಾಕಬೇಕಿತ್ತು. ಹೌದು, ಕೆಲವು ದಿನಗಳ ಹಿಂದೆ ನಾವು ಆ ವೇದಿಗಳ ಬಗ್ಗೆ ಮಾತಾಡಿದ್ದೆವು. ಅವುಗಳು ದೈಹಿಕ ಮತ್ತು ಆತ್ಮಿಕ ಸಂಪರ್ಕದ ಬಿಂದುಗಳಾಗಿವೆ. ಹೌದು, ವೇದಿಗಳು ದೈಹಿಕ ಮತ್ತು ಆತ್ಮಿಕ ಆಯಾಮಗಳ ಸಂಪರ್ಕ ಸಾಧನಗಳಾಗಿವೆ.
ಅವುಗಳು ಯಾವುದೇ ವೇದಿಗಳಾಗಿರಬಹುದು. ಅವುಗಳಲ್ಲಿದ್ದ ವಸ್ತುಗಳು ಅಶುದ್ಧವಾಗಿವೆ. ಅವುಗಳು ಕತ್ತಲೆಯ ರಾಜ್ಯದ ವಿಷಯಗಳಾಗಿವೆ. ಅವುಗಳನ್ನು ತೆಗೆದುಹಾಕುವ ಅಗತ್ಯವಿದೆ. ಆಮೇನ್. ಸರಿಯಲ್ಲವೇ? ಹೌದು. ಅನೇಕ ರೀತಿಯ ಸಂಪ್ರದಾಯಗಳು ಅವುಗಳನ್ನು ದೈಹಿಕ ಮತ್ತು ಆತ್ಮಿಕ ಆಯಾಮವನ್ನು ಸ್ಥಿರಪಡಿಸಲು ಮಾಡುವ ಸಂಪರ್ಕ ಬಿಂದುಗಳಾಗಿವೆ. ಕೆಲವೊಂದು ವಾಗ್ದಾನಗಳು, ಕೆಲವೊಂದು ಪ್ರತಿಜ್ಞೆಗಳು ರಕ್ತ ಸಂಬಂಧದಲ್ಲಿ ಇಳಿದು ಬಂದಿವೆ. ಆದುದರಿಂದ 2ನೆಯ ತಿಂಗಳು ಅವುಗಳನ್ನು ಶುದ್ಧಿಗೊಳಿಸುವ ಮತ್ತು ತೆಗೆದುಹಾಕುವ ಸಮಯವಾಗಿದೆ. ಆದುದರಿಂದ ನೀವು ಆತ್ಮಿಕವಾಗಿ ಎದ್ದು ನಿಲ್ಲಬೇಕು. ಆಮೆನ್. ಹಾಲೆಲೂಯ. ಹೌದು, ದೇವರು ತನ್ನ ಆರಾಧನೆಗೋಸ್ಕರ ಪ್ರತ್ಯೇಕಿಸಲ್ಪಟ್ಟ ಈ ಯಾಜಕರು ಮತ್ತು ಲೇವಿಯವರು ಈಗ ಈ ವೇದಿಗಳ ಸೇವೆಯನ್ನು ಮಾಡುತ್ತಿದ್ದರು. ಈಗ ತಕ್ಷಣವೇ ಈ ಯಾಜಕರು ಮತ್ತು ಲೇವಿಯವರು ಅವರು ಮಾಡುವ ಕಾರ್ಯಕ್ಕೋಸ್ಕರ ನಾಚಿಕೆಪಟ್ಟರು. ಹೌದು, ಈಗ ಅವರಿಗೆ ಅರಿವಾಯಿತು. ಅವರ ಜೀವನದ ಉದ್ದೇಶವನ್ನು ಬಿಟ್ಟು ಅವರು ದೇವರ ಕರೆಯನ್ನು ವೈಫಲ್ಯಗೊಳಿಸಿದರೆಂದು. ಹೌದು, ದೇವರು ಅವರನ್ನು ತನ್ನ ಆರಾಧನೆಗೋಸ್ಕರ ಕರೆಯಲ್ಪಟ್ಟು ಪ್ರತ್ಯೇಕಿಸಿದ್ದರು. ಹೌದು, ಪ್ರತ್ಯೇಕಿಸಿದ್ದರೂ ಸಹ ಅವರಿಗೆ ಅನ್ಯ ದೇವರ ವೇದಿಕೆಗಳು ಮತ್ತು ಧೂಪವೇದಿಗಳ ಸೇವೆಯನ್ನು ಮಾಡುತ್ತಿದ್ದರು. ದೇವರ ವಾಕ್ಯ ಹೇಳುತ್ತದೆ, ಅವರು ಅವರನ್ನೇ ಶುದ್ಧೀಕರಿಸಿದರೆಂದು. ಹೌದು, ದೇವರ ವಾಕ್ಯ ಹೇಳುತ್ತದೆ, ನಾನು ಮತ್ತು ನೀವು ರಾಜವಂಶಸ್ಥರಾದ ಯಾಜಕರು, ದೇವರು ಆದುಕೊಂಡ ಜನಾಂಗ, ದೇವರ ಉದ್ದೇಶಕ್ಕಾಗಿ ಕರೆಯಲ್ಪಟ್ಟವರು. ಆಮೆನ್. ಹಾಲೆಲೂಯ. ಈ ತಿಂಗಳು ನಾವು ಆತನ ಉದ್ದೇಶಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟವರಾಗುವ ಸಮಯವಾಗಿದೆ. ಆತನಿಗಾಗಿ ಎದ್ದು ನಿಲ್ಲುವ ಸಮಯವಾಗಿದೆ. ಆಳವಾದ ಶುದ್ಧೀಕರಣದ ಸಮಯವಾಗಿದೆ. ಹಾಲೆಲೂಯ. ಆತ್ಮಿಕವಾಗಿ ಬೆಳೆಯುವ ಸಮಯವಾಗಿದೆ. ಆಮೆನ್. ಅರಣ್ಯಕಾಂಡ ಅಧ್ಯಾಯ 10 ವಾಕ್ಯ 11ರಿಂದ 13. 2ನೇ ವರ್ಷದ 2ನೆಯ ತಿಂಗಳಿನ 20ನೆಯ ದಿನದಲ್ಲಿ ದೇವದರ್ಶನದ ಗುಡಾರದ ಮೇಲಿದ್ದ ಮೇಘವು ಮೇಲಕ್ಕೆ ಎದ್ದದರಿಂದ ಇಸ್ರಾಯೇಲರು ಸೀನಾಯಿ ಅರಣ್ಯವನ್ನು ಬಿಟ್ಟು ಮುಂದೆ ಪ್ರಯಾಣ ಮಾಡಿದರು. ತರುವಾಯ ಆ ಮೇಘವು ಪಾರಾನ್ ಅರಣ್ಯದಲ್ಲಿ ನಿಂತಿತು. ಯೆಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದ ರೀತಿಯಲ್ಲಿ ಅವರು ಪ್ರಯಾಣ ಮಾಡಿದ್ದು ಇದು ಮೊದಲನೇ ಸಾರಿ. ಆಮೆನ್. ಹೌದು, ಈ ಸಮಯವು ನೀವು ಮುಂದುವರಿದು ಹೋಗುವ ಸಮಯವಾಗಿದೆ. ಇಸ್ರಾಯೇಲಿನ ಜನರು ಸಿನಾಯಿ ಮರುಭೂಮಿಯಲ್ಲಿ ಗುಡಾರಗಳನ್ನು ಹಾಕಿದ್ದರು. ದೇವರ ವಾಕ್ಯವು ಹೇಳುತ್ತದೆ, ಮೇಘವು ಮೇಲಕ್ಕೆ ಎದ್ದರಿಂದ ಇಸ್ರಾಯೇಲರು ಎದ್ದು ಮುಂದುವರಿದು ಹೋದರೆಂದು. ಸಿನಾಯಿ ಪರ್ವತದ ಮರುಭೂಮಿಯಿಂದ ಅಥವಾ ಪಾಪದ ಮರುಭೂಮಿಯಿಂದ ಈ ಸಮಯವು ಮುಂದುವರಿದು ಹೋಗುವ ಸಮಯವಾಗಿದೆ. ಆಮೆನ್. ಹೌದು, ಆತ್ಮಿಕವಾಗಿ ನೀವು ಎಲ್ಲಿದ್ದೀರೋ ಅಲ್ಲಿಯೇ ನಿಲ್ಲಬೇಡಿ, ಮುಂದುವರಿದು ನಡೆಯಿರಿ. ಆದುದರಿಂದ ನೀವು ಎದ್ದು ನಿಂತುಕೊಂಡು ಮುಂದುವರಿಯಬೇಕು. ಆತ್ಮಿಕವಾಗಿ ಕೆಲವೊಂದು ವಿಷಯಗಳು ಜರುಗಬೇಕು. ಹೌದು, ಗುಲಾಮರಾಗಿ ಮುಂದುವರಿಯಬೇಡಿರಿ, ನೀವು ಯುದ್ಧವೀರರಾಗಬೇಕು. ಹೌದು, ನೀವು ಎದ್ದು ನಿಂತು ಆತ್ಮಿಕವಾಗಿ ಮುಂದುವರಿಯಬೇಕು. ಈ ತಿಂಗಳು ಮುಂದುವರಿಕೆಯ ತಿಂಗಳಾಗಿದೆ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನೀವು ಮುಂದುವರಿದು ಹೋಗುವ ತಿಂಗಳಾಗಿದೆ. ನಿಶ್ಚಲರಾಗಿರಬೇಡಿರಿ. ಈ ಸಮಯವು ಮುಂದುವರಿದು ಹೋಗುವ ಋತುವಾಗಿದೆ. ಆಮೆನ್. ಹಾಲೆಲೂಯ. ಎಜ್ರ ಅಧ್ಯಾಯ 3 ವಾಕ್ಯ 8. ಅವರು ಯೆರೂಸಲೇಮಿನ ದೇವಾಲಯಕ್ಕೆ ಮುಟ್ಟಿದ 2ನೇ ವರ್ಷದ
ಎರಡನೆಯ ತಿಂಗಳಲ್ಲಿ ಶೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲ್, ಯೋಚಾದಾಕನ ಮಗನಾದ ಯೇಷುವ, ಇವರು ಇವರ ಸಹೋದರರಾದ ಇತರ ಯಾಜಕರು, ಲೇವಿಯರು ಸೆರೆಯಿಂದ ಯೆರೂಸಲೇಮಿಗೆ ತಿರುಗಿ ಬಂದ ಬೇರೆ ಎಲ್ಲರೂ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿ 20 ವರ್ಷ ಮೊದಲುಗೊಂಡು ಹೆಚ್ಚು ವಯಸ್ಸುಳ್ಳ ಲೇವಿಯರನ್ನು ಯೆಹೋವನ ಆಲಯವನ್ನು ಕಟ್ಟುವವರ ಮೇಲ್ವಿಚಾರಣೆಗೆ ನೇಮಿಸಿದರು. ಆಮೇನ್. ಸೊಲೊಮೋನನು ದೇವರ ಆಲಯವನ್ನು ಕಟ್ಟಿದನು, ಆದರೆ ಅದನ್ನು ನಾಶಪಡಿಸಲಾಯಿತು. ಆದರೆ ಈಗ ಜನರು ಅದನ್ನು ಪುನರ್ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದಾರೆ. ಹಾಗಾದರೆ ಈ ಪುನರ್ಸ್ಥಾಪನೆಯು ಯಾವಾಗ ಪ್ರಾರಂಭವಾಯಿತು? ಕಟ್ಟಡವನ್ನು ಕಟ್ಟಲು 2ನೆಯ ತಿಂಗಳಲ್ಲಿ ಪ್ರಾರಂಭಿಸಿದರು. ಹೌದು, ಎಜ್ರ ಅಧ್ಯಾಯ 3 ವಾಕ್ಯ 8ರಲ್ಲಿ ಹೇಳಿದೆ, ಜನರು ಒಟ್ಟು ಸೇರಿ ದೇವರ ಆಲಯದ ಕಟ್ಟಡವನ್ನು ಕಟ್ಟಲು ಪ್ರಾರಂಭಿಸಿದ್ದರೆಂದು. ಸರಿಯಲ್ಲವೇ? ವಾಕ್ಯವನ್ನು ಓದುವ. ಅವರು ಯೆರೂಸಲೇಮಿನ ದೇವಾಲಯಕ್ಕೆ ಮುಟ್ಟಿದ 2ನೇ ವರ್ಷದ 2ನೆಯ ತಿಂಗಳಲ್ಲಿ ಶೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲ್, ಯೋಚಾದಾಕನ ಮಗನಾದ ಯೇಷುವ, ಇವರು ಇವರ ಸಹೋದರರಾದ ಇತರ ಯಾಜಕರು, ಲೇವಿಯರು ಸೆರೆಯಿಂದ ಯೆರೂಸಲೇಮಿಗೆ ತಿರುಗಿ ಬಂದ ಬೇರೆ ಎಲ್ಲರೂ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿ 20 ವರ್ಷ ಮೊದಲುಗೊಂಡು ಹೆಚ್ಚು ವಯಸ್ಸುಳ್ಳ ಲೇವಿಯರನ್ನು ಯೆಹೋವನ ಆಲಯವನ್ನು ಕಟ್ಟುವವರ ಮೇಲ್ವಿಚಾರಣೆಗೆ ನೇಮಿಸಿದರು. ಆಮೇನ್. ಹಾಗಾದರೆ ಅವರು ಅವರ ಬಂಧನದಿಂದ ಬಿಡುಗಡೆಗೊಂಡು ಬಂದಿದ್ದಾರೆ, ಸರಿಯಲ್ಲವೇ? ಆದರೆ ಸೊಲೊಮೋನನು ಕಟ್ಟಿದ ದೇವರ ಆಲಯವು ನಾಶಗೊಂಡಿದೆ ಮತ್ತು ಈ ಜನರು ಆ ದೇವಾಲಯವನ್ನು ಪುನರ್ಸ್ಥಾಪಿಸಲು ಪ್ರಾರಂಭಿಸಿದರು. ಹಾಗಾದರೆ ಅವರು ಯಾವಾಗ ಅದನ್ನು ಪ್ರಾರಂಭಿಸಿದರು? 2ನೆಯ ತಿಂಗಳಲ್ಲಿ. ಆಮೇನ್. ಹಾಗಾದರೆ 2ನೆಯ ತಿಂಗಳು ಪುನರ್ಸ್ಥಾಪನೆಯ ತಿಂಗಳಾಗಿದೆ. ಆಮೇನ್. ಹಾಲೆಲೂಯ. ಸೊಲೊಮೋನನು ಕಟ್ಟಿದ ದೇವಾಲಯಕ್ಕೆ ಅದರದ್ದೇ ಆದ ವೈಭವವಿತ್ತು. ಆದರೆ ಇಸ್ರೇಲಿನ ಜನರು ಅವರ ಅವಿಧೇಯತೆಯಿಂದಾಗಿ ಬಂಧನಕ್ಕೆ ಒಳಗಾದರು ಮತ್ತು ದೇವಾಲಯವನ್ನು ಧ್ವಂಸ ಮಾಡಿದರು. ಆದರೆ ಅವರು ಪುನಃ ಬಂಧನದಿಂದ ಬಿಡುಗಡೆಗೊಂಡು ಬಂದ ಮೇಲೆ 2ನೆಯ ತಿಂಗಳು ದೇವರು ಅವರ ಹೃದಯದಲ್ಲಿ ದೇವರ ಆಲಯವನ್ನು ಪುನಃಸ್ಥಾಪಿಸುವ ಬಯಕೆಯನ್ನು ಹಾಕುತ್ತಾರೆ, ಸರಿಯಲ್ಲವೇ? ಆಮೇನ್. ಹೌದು, ಈ ತಿಂಗಳು ಕಟ್ಟುವ ತಿಂಗಳು ಮಾತ್ರ ಅಲ್ಲ, ಪುನಃಸ್ಥಾಪಿಸುವ ತಿಂಗಳಾಗಿದೆ. ಆಮೇನ್. ಒಮ್ಮೆ ಇದ್ದು ನಾಶಗೊಂಡದನ್ನು ಪುನಃ ಸ್ಥಾಪಿಸುವ ತಿಂಗಳಾಗಿದೆ. ಅದು ನಿಮ್ಮ ಪ್ರಾರ್ಥನಾ ಜೀವನ ಆಗಿರಬಹುದು, ದೇವರ ವಾಕ್ಯಕ್ಕಾಗಿ ನಿಮಗಿರುವ ಹಸಿವಾಗಿರಬಹುದು, ದೇವರ ಪ್ರಸನ್ನತೆಗೆ ಬರಲು ನಿಮಗಿರುವ ಇಚ್ಛೆ ಆಗಿರಬಹುದು. ಹೌದು, ಒಂದು ಕಾಲದಲ್ಲಿ ಅದು ನಿಮ್ಮಲ್ಲಿ ಅತಿಯಾಗಿತ್ತು. ಆದರೆ ಜೀವನದ ಕೆಲವೊಂದು ಬಂಧನಗಳ ಸಮಯದಲ್ಲಿ ಅದು ನಿಮ್ಮಿಂದ ನಾಶಗೊಂಡಿದೆ. ಆದುದರಿಂದ ದೇವರ ವಾಕ್ಯವು ಹೇಳುತ್ತದೆ, ಈಗ ನೀವು ಅದನ್ನು ಪುನರ್ಸ್ಥಾಪಿಸುವ ಸಮಯವಾಗಿದೆ ಎಂದು. ಆಮೇನ್. ನಿಮ್ಮ ಬಳಿಯಲ್ಲಿರುವವರನ್ನು ನೋಡಿ ಹೇಳಿ, ನಿಮ್ಮ ಪ್ರಾರ್ಥನಾ ಜೀವನವನ್ನು ಪುನಃ ಕಟ್ಟಿಕೊಂಡು ಬರುವ ಸಮಯವಾಗಿದೆ. ಆಮೇನ್. ನೀವು ದೇವರ ವಾಕ್ಯವನ್ನು ಓದುವ ಸಮಯ, ನೀವು ದೇವರ ಪ್ರಸನ್ನತೆಯಲ್ಲಿ ವಿನಿಯೋಗಿಸುವ ಸಮಯ, ಅದನ್ನು ಪುನರ್ಸ್ಥಾಪಿಸುವ ಸಮಯವಾಗಿದೆ. ಹಾಲೆಲೂಯ. ಹೌದು, ನಿಮ್ಮ ವೈರಿಯು ಕದ್ದುಕೊಂಡು ಹೋದ ಎಲ್ಲ ಸಮಯವನ್ನು ಪುನರ್ಸ್ಥಾಪಿಸುವ ಸಮಯವಾಗಿದೆ. ಆಮೇನ್. ಹಾಲೆಲೂಯ. ಅರಣ್ಯಕಾಂಡ ಅಧ್ಯಾಯ 13 ವಾಕ್ಯ 20.
ಅಲ್ಲಿನ ನಿವಾಸಿಗಳು ಬಲಿಷ್ಠರೋ ಬಲಹೀನರೋ, ಬಹಳ ಮಂದಿಯೋ ಸ್ವಲ್ಪ ಮಂದಿಯೋ, ಅವರ ದೇಶ ಒಳ್ಳೆಯದೋ ಕೆಟ್ಟದೋ, ಅವರ ವಾಸಸ್ಥಳಗಳು ಪಾಳೆಯಗಳೋ ಕೋಟೆಗಳೋ, ಭೂಮಿಯು ಸಾರವಾದ್ದು ನಿಸ್ಸಾರವಾದದ್ದು, ಮರಗಳುಳ್ಳದೋ ಬಯಲು ನೋಡಿ ತಿಳಿದುಕೊಳ್ಳಬೇಕು. ಅದಲ್ಲದೆ ಆ ದೇಶದ ಉತ್ಪನ್ನಗಳಲ್ಲಿ ಕೆಲವನ್ನು ಸಾಹಸ ಮಾಡಿ ತರಬೇಕೆಂದು ಬೋಧಿಸಿದನು. ಆಗ ದ್ರಾಕ್ಷಾಲತೆಗಳ ಪ್ರಥಮ ಫಲ ಕಾಲವಾಗಿತ್ತು. ಹೌದು, ಮೋಸೆಯು ಇಲ್ಲಿ 12 ಮಂದಿ ಗೂಢಚಾರರನ್ನು ಆ ವಾಗ್ದಾನದ ನಾಡನ್ನು ಪರೀಕ್ಷಿಸಲು ಕಳುಹಿಸುತ್ತಾನೆ. ದೇವರು ನೀಡಿದ ವಾಗ್ದಾನಗಳು ಹೇಗಿವೆ ಎಂದು ಪರೀಕ್ಷಿಸಲು ಕಳುಹಿಸುತ್ತಾನೆ. ಈ ತಿಂಗಳು ದೇವರು ನೀಡಿದ ವಾಗ್ದಾನಗಳನ್ನು ಅನ್ವೇಷಿಸುವ ತಿಂಗಳಾಗಿದೆ. ಹೌದು, ಮೋಸೆ ಗೂಢಚಾರರನ್ನು ಆ ಸ್ಥಳವನ್ನು ಪರೀಕ್ಷಿಸಲು, ಆ ನಾಡು ಹೇಗಿದೆ, ಆ ನಾಡಿನ ಫಲಗಳು ಹೇಗಿವೆ, ಆ ಫಲಗಳು ರುಚಿಕರವಾಗಿವೆಯೇ ಎಂದು ಪರಿಶೀಲಿಸಲು ಕಳುಹಿಸುತ್ತಾನೆ. ಹೌದು, ಈ ತಿಂಗಳು ಅನ್ವೇಷಣೆಯ ತಿಂಗಳಾಗಿದೆ. ದೇವರು ನಿಮ್ಮ ಮೇಲೆ ಹೇಳಿದ ಪ್ರವಾದನೆಯ ಬಗ್ಗೆ. ಆಮೆನ್, ಹಾಲೆಲೂಯ. ದೇವರ ವಾಗ್ದಾನಗಳು ಅವುಗಳು ಹೇಗೆ ಸಂಪೂರ್ಣಗೊಳ್ಳುತ್ತವೆ, ಅವುಗಳನ್ನು ಪಡೆಯುವುದು ಹೇಗೆ? ಹೌದು, ಅದನ್ನು ಪರೀಕ್ಷಿಸುವ ಸಮಯವಾಗಿದೆ. ಆಮೆನ್. ಐಗುಪ್ತ ದೇಶದಿಂದ ಗುಲಾಮರಾಗಿ ಹೊರಬರುವ ಆ ಜನರನ್ನು, ಅವರು ಹೊರಬಂದ ತಕ್ಷಣ ದೇವರು ಅವರನ್ನು ಯುದ್ಧವೀರರಾಗಿ ಲೆಕ್ಕಿಸುತ್ತಾರೆ. ಹೌದು, ಆ ಸಮಯವು ನಿಮ್ಮ ಹಂತವು ಬದಲಾಗುವ ಸಮಯವಾಗಿದೆ. ನೀವು ದಾಸರಾಗಿ ಉಳಿಯಬೇಕಾಗಿಲ್ಲ. ನಿಮ್ಮ ಹಂತವು ಬದಲಾಗುತ್ತದೆ 2ನೆಯ ತಿಂಗಳಲ್ಲಿ. ಆಮೆನ್. ದೇವರು ಮೋಸೆಗೆ ಹೇಳುತ್ತಾರೆ, 2ನೆಯ ತಿಂಗಳಲ್ಲಿ ನಿನ್ನಲ್ಲಿರುವ ಜನರನ್ನು ಲೆಕ್ಕಿಸು. ಅವರಲ್ಲಿ ಎಷ್ಟು ಮಂದಿ ಯುದ್ಧವೀರರಿದ್ದಾರೆಂದು ತಿಳಿದುಕೋ. ಹೌದು, ದೇವರು ಅವರನ್ನು ಗುಲಾಮರನ್ನಾಗಿ ಉಳಿಸದೆ ಅವರನ್ನು ಯುದ್ಧವೀರರನ್ನಾಗಿ ಲೆಕ್ಕಿಸುತ್ತಾರೆ. ಆಮೆನ್. ಹೌದು, ನೀವಾಗಿ ನಿಮ್ಮನ್ನು ಆತ್ಮಿಕವಾಗಿ ಬೆಳೆಸಿಕೊಂಡು ಬರುವಾಗ ನಿಮ್ಮ ಆತ್ಮಿಕ ಜೀವನದ ಋತುವು ಬದಲಾಗುತ್ತದೆ. ಹಾಲೆಲೂಯ. 1 ಅರಸುಗಳು ಅಧ್ಯಾಯ 6 ವಾಕ್ಯ 7. ದೇವಾಲಯವನ್ನು ಕಟ್ಟುತ್ತಿರುವಾಗ ಕಲ್ಲುಗಳನ್ನು ಕಲ್ಲುಗಣಿಯಲ್ಲಿಯೇ ಸಿದ್ಧ ಮಾಡಿಕೊಂಡು ಬಂದು ಕಟ್ಟಿದ್ದರಿಂದ ಕಟ್ಟುವ ದಿವಸಗಳಲ್ಲೆಲ್ಲ ಸುತ್ತಿಗೆ, ಉಳಿ ಮುಂತಾದ ಕಬ್ಬಿಣದ ಸಾಮಾನುಗಳ ಶಬ್ದವು ಕೇಳಿಸಲಿಲ್ಲ. ಆಮೆನ್. ದೇವರ ವಾಕ್ಯವನ್ನು ನೀವು ಕೇಳಿಸಿಕೊಂಡಿರಲ್ಲವೇ? ಹೌದು, ದೇವಾಲಯವನ್ನು ಕಟ್ಟುವಾಗ ಯಾವ ಶಬ್ದವೂ ಕೇಳಿಸಲಿಲ್ಲ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ದೇವಾಲಯದೊಳಗೆ ಯಾವುದೇ ಶಬ್ದವಿಲ್ಲ. ಹೌದು, ದೇವಾಲಯವನ್ನು ಕಟ್ಟುವಾಗ ಯಾವುದೇ ಶಬ್ದವಿಲ್ಲ. ಯಾಕೆಂದರೆ ಅದಕ್ಕೆ ಬೇಕಾದ ಕಲ್ಲುಗಳನ್ನು ಗಣಿಯೊಳಗೆಯೇ ತಯಾರು ಮಾಡಿ ತರುತ್ತಿದ್ದರು. ಹೌದು, ಸಂಪೂರ್ಣವಾಗಿ ಸಿದ್ಧ ಮಾಡಿದ ಕಲ್ಲುಗಳನ್ನು ಮಾತ್ರ ದೇವಾಲಯದೊಳಗೆ ತರುತ್ತಿದ್ದರು. ಆಮೆನ್. ಆದುದರಿಂದ ದೇವಾಲಯದೊಳಗೆ ಹೆಚ್ಚಿನ ಯಾವುದೇ ಕಾರ್ಯವು ಜರುಗುತ್ತಿರಲಿಲ್ಲ. ಅಲ್ಲಿ ಉಳಿಯಿಂದ ಕೆತ್ತುವ ಅಗತ್ಯವಿರಲಿಲ್ಲ. ದೇವಾಲಯದೊಳಗೆ ಉಳಿಯಿಂದ ಕೆತ್ತುವ ಅಗತ್ಯವಿಲ್ಲ. ಆಮೆನ್. ಗಣಿಯೊಳಗೆ ಸಿದ್ಧ ಮಾಡಿದ ಕಲ್ಲುಗಳನ್ನು ಮಾತ್ರ ದೇವರು ದೇವಾಲಯದೊಳಗೆ ತರುತ್ತಾರೆ. ಹೌದು, ಕಲ್ಲುಗಳಿಗೆ ಬೇಕಾದ ಆಕಾರ ಮತ್ತು ಉಳಿಯಿಂದ ಕೆತ್ತುವ ಕೆಲಸವನ್ನು ಗಣಿಯೊಳಗೆ ಮಾಡಿ ಮುಗಿಸುತ್ತಿದ್ದರು. ನಂತರ ಅದನ್ನು ದೇವಾಲಯದ ಒಳಗೆ ತರುತ್ತಿದ್ದರು. ಹೌದು, ದೇವಾಲಯದೊಳಗೆ ತಂದ ಮೇಲೆ ಅಲ್ಲಿ
ಕೆತ್ತುವ ಕೆಲಸವನ್ನು ಮಾಡುತ್ತಿರಲಿಲ್ಲ. ಸರಿಯಲ್ಲವೇ? ಆಮೇನ್. ಹೌದು, ಇದು ದೇವರ ಆಲಯದೊಳಗೆ ದೈಹಿಕವಾದ ಅಥವಾ ರಕ್ತ ಮಾಂಸದ ಕಾರ್ಯಗಳ ಅಗತ್ಯವಿಲ್ಲವೆಂಬ ಸಂಕೇತವಾಗಿದೆ ಅಥವಾ ಅದರ ನೆರಳಾಗಿದೆ. ಆ ಕಲ್ಲುಗಳನ್ನು ಗಣಿಯೊಳಗೆ ಸಿದ್ಧಪಡಿಸಿ ಅದರ ನಿಜವಾದ ಸ್ಥಳದಲ್ಲಿಯೇ ಸಿದ್ಧಪಡಿಸಿ ತರುತ್ತಿದ್ದರು. ಹೌದು, ಅದಕ್ಕೆ ಬೇಕಾದ ಸರಿಯಾದ ರೂಪವನ್ನು ಕೊಟ್ಟು ದೇವರ ಆಲಯದೊಳಗೆ ತರುತ್ತಿದ್ದರು. ಆದುದರಿಂದ ದೇವರ ಆಲಯದೊಳಗೆ ಯಾವುದೇ ಕೆತ್ತುವ ಶಬ್ದವು ಕೇಳಿಸುತ್ತಿರಲಿಲ್ಲ. ಆಮೇನ್. ಹೌದು, ದೇವರು ನಮ್ಮೊಳಗೆ ಆಳವಾದ ಕಾರ್ಯವನ್ನು ಮಾಡಿದ ಮೇಲೆ ಮಾತ್ರ ಒಳಗೆ ಬರಮಾಡುತ್ತಿದ್ದರು. ಇಲ್ಲವಾದರೆ ಅಲ್ಲಿ ಹೆಚ್ಚಾದ ಶಬ್ದವು ಕೇಳಿಸುತ್ತಿತ್ತು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ದೇವರು ಗಣಿಯೊಳಗೆ ಸಿದ್ಧಪಡಿಸಿ ಆ ಪಾತ್ರೆಗಳನ್ನು ತರುತ್ತಾರೆ. ಅಲ್ಲಿ ಅದನ್ನು ಉಳಿಯಿಂದ ಕೆತ್ತಿ ದೇವರ ಆಲಯದೊಳಗೆ ತರುತ್ತಾರೆ. ಆದುದರಿಂದ ಅಲ್ಲಿ ಯಾವುದೇ ಶಬ್ದವಿಲ್ಲ, ಯಾವುದೇ ಕಾರ್ಯಗಳು, ದೈಹಿಕವಾದ ಯಾವುದೇ ಕಾರ್ಯಗಳು ದೇವರ ಆಲಯದಲ್ಲಿ ಜರುಗುವುದಿಲ್ಲ. ಆಮೇನ್. ಹಾಲೆಲೂಯ. ಕಲ್ಲುಗಳನ್ನು ಗಣಿಯೊಳಗೆ ಸಿದ್ಧಪಡಿಸಿ ತರುತ್ತಿದ್ದರು. ಆಮೇನ್. ಆದುದರಿಂದ ಕುಂಬಾರನನ್ನು ಸಹಕರಿಸಿರಿ. ಯಾರು ನಿಮ್ಮೊಳಗೆ ಕಾರ್ಯವನ್ನು ಮಾಡುತ್ತಾರೆ ಅವರಿಗೆ ಸಹಕರಿಸಿರಿ. ಗಣಿಯೊಳಗೆ ನಿಶ್ಚಲರಾಗಿರಬೇಡಿರಿ. ಆಮೇನ್. ಕೆಲವೊಂದು ಕಲ್ಲುಗಳು ತುಂಬ ಪಡಸಾಗಿರುತ್ತವೆ. ಅವುಗಳನ್ನು ಉಳಿಯಿಂದ ಕೆತ್ತಲು ಕಷ್ಟವಾಗಿರುತ್ತದೆ. ಹೌದು, ಕೆತ್ತುವವನು ತುಂಬ ಜಾಗ್ರತೆಯಿಂದ ಅದನ್ನು ಕೆತ್ತಬೇಕಾಗುತ್ತದೆ. ಆವಾಗ ಆ ಕಲ್ಲುಗಳಿಗೆ ಆಕಾರವನ್ನು ನೀಡುವುದು ತಡವಾಗುತ್ತದೆ. ಹೌದು, ಕೆಲವೊಂದು ಕಲ್ಲುಗಳು ಗಣಿಯೊಳಗೆ ತುಂಬ ದೀರ್ಘಕಾಲ ಉಳಿಯಬೇಕಾಗುತ್ತದೆ. ಆಮೇನ್. ಸರಿಯಲ್ಲವೇ? ಹೌದು. ಎಜ್ರ ಅಧ್ಯಾಯ 3 ವಾಕ್ಯ 10-13. ಕಟ್ಟುವವರು ಯೆಹೋವನ ಮಂದಿರದ ಅಸ್ತಿವಾರವನ್ನು ಹಾಕಿದಾಗ ಇಸ್ರಾಯೇಲರ ಅರಸನಾದ ದಾವೀದನು ನೇಮಿಸಿದ ಕ್ರಮಾನುಸಾರವಾಗಿ ಯೆಹೋವನನ್ನು ಕೀರ್ತಿಸೋಗೋಸ್ಕರ ದೀಕ್ಷಾವಸ್ತ್ರ ಭೂಷಿತರಾದ ಯಾಜಕರು ತುತ್ತೂರಿಗಳೊಡನೆಯೂ ಆಸಾಫನ ಮಕ್ಕಳಾದ ಲೇವಿಯರು ತಾಳಗಳೊಡನೆಯೂ ನಿಂತುಕೊಂಡು ಪರಸ್ಪರವಾಗಿ ಹಾಡುತ್ತಾ ಯೆಹೋವನನ್ನು ಕೀರ್ತಿಸುತ್ತಾ, ಆತನು ಒಳ್ಳೆಯವನು, ಆತನ ಕೃಪೆಯು ಇಸ್ರಾಯೇಲರ ಮೇಲೆ ಶಾಶ್ವತವಾದೆಂದು ಸ್ತುತಿ ಮಾಡಿದರು. ಯೆಹೋವ ಕೀರ್ತನೆ ಕೇಳಿಸಿದ ಕೂಡಲೇ ಯೆಹೋವನ ಆಲಯದ ಅಸ್ತಿವಾರವು ಹಾಕಲ್ಪಟ್ಟಿರುತ್ತದೆಂದು ಜನರೆಲ್ಲರೂ ಉತ್ಸಾಹ ಧ್ವನಿಯಿಂದ ಆರ್ಭಟಿಸಿದರು. ಆಮೇನ್. ಇಲ್ಲಿ ದೇವಾಲಯವನ್ನು ಕಟ್ಟಿ ಆಗಿದೆಯೇ? ಇಲ್ಲಿ ಅಸ್ತಿವಾರವನ್ನು ಮಾತ್ರ ಹಾಕಿದ್ದಾರೆ. ಸರಿಯಲ್ಲವೇ? ಆದರೆ ಜನರು ಈಗಾಗಲೇ ಕೃತಜ್ಞತಾ ಸ್ತುತಿ ಮತ್ತು ಕೀರ್ತನೆಗಳನ್ನು ಹಾಡಲು ಪ್ರಾರಂಭಿಸಿದ್ದಾರೆ. ಆಮೇನ್. ಹೌದು, ದೇವಾಲಯವು ಇನ್ನೂ ನಾಶನದ ಸ್ಥಿತಿಯಲ್ಲಿ ಇದ್ದರೂ ಸಹ ಆರಾಧನೆಯನ್ನು ಅವರು ಮೊದಲು ಪುನರ್ಸ್ಥಾಪಿಸಿದ್ದಾರೆ. ಹೌದು, ಕೆಲವೊಂದು ವಿಷಯಗಳನ್ನು ಪುನರ್ಸ್ಥಾಪಿಸುವ ಮೊದಲು ಕೆಲವೊಂದು ಅಸ್ತಿವಾರಗಳನ್ನು ಹಾಕಬೇಕು. ಅಂದರೆ ಆರಾಧನೆಯನ್ನು ಮೊದಲು ಪುನರ್ಸ್ಥಾಪಿಸಬೇಕು. ಹೌದು, ದೇವಾಲಯವನ್ನು ಇನ್ನೂ ಕಟ್ಟಿಕೊಂಡು ಬರಲಿಲ್ಲ. ಆದರೆ ಅಷ್ಟರೊಳಗೆ ಜನರು ಕೃತಜ್ಞತಾ ಸ್ತುತಿಯನ್ನು ಕೀರ್ತನೆಗಳನ್ನು ಹಾಡಲು ಪ್ರಾರಂಭಿಸಿದ್ದರು. ಅವರು ಆರಾಧನೆಯನ್ನು ಮಾಡಲು ಪ್ರಾರಂಭಿಸಿದರು. ಎಲ್ಲಿ? ನಾಶವನ್ನು ಹೊಂದಿದ ಸ್ಥಳದಲ್ಲಿ. ಆಮೇನ್. ಎಜ್ರ ಅಧ್ಯಾಯ 3 ವಾಕ್ಯ 2. ಆಗ ದೇವರ ಮನುಷ್ಯನಾದ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿ ಯೋಚದಾಕನ ಮಗನಾದ ಯೇಷುವನು, ಯಾಜಕರಾದ ಅವನ ಬಂಧುಗಳು, ಶೇಲ್ತಿಯೇಲನ ಮಗನಾದ ಜೆರುಬ್ಬಾಬೆಲನು ಅವನ ಬಂಧುಗಳು,
ಇಸ್ರಾಯೇಲ್ ದೇವರ ಯಜ್ಞವೇದಿಯನ್ನು ತಿರುಗಿ ಕಟ್ಟುವುದಕ್ಕೆ ಪ್ರಾರಂಭಿಸಿದರು. ಆಮೇನ್. ಹೌದು, ಅವರು ದೇವಾಲಯವನ್ನು ಕಟ್ಟುವ ಮೊದಲು ಅವರು ಯಜ್ಞವೇದಿಯನ್ನು ಕಟ್ಟಿದರು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಮೊದಲು ಯಜ್ಞವೇದಿಯನ್ನು ಕಟ್ಟುವ ಅಗತ್ಯವಿದೆ. ಆದುದರಿಂದ ಮೊದಲು ನೀವು ನಿಮ್ಮ ಸಂಪರ್ಕವನ್ನು ದೇವರೊಡನೆ ಪುನರ್ಸ್ಥಾಪಿಸುವ ಅಗತ್ಯವಿದೆ. ಹೌದು, ದೇವರೊಡನೆ ನಿಮ್ಮ ಸಂಪರ್ಕ ಅಥವಾ ದೇವರೊಡನೆ ನಿಮ್ಮ ಆತ್ಮೀಯತೆ. ಆದುದರಿಂದ ಅದನ್ನು ಮೊದಲು ಕಟ್ಟಬೇಕು, ದೇವರ ಆಲಯದಲ್ಲಿ. ಆಮೆನ್. ದೇವಾಲಯವನ್ನು ಮೊದಲು ಕಟ್ಟುವುದಲ್ಲ. ಆದುದರಿಂದ ಅವರು ಯಜ್ಞವೇದಿಯನ್ನು ಮೊದಲು ಕಟ್ಟಿದರು. ಪ್ರತಿಯೊಂದು ನಾಶಗೊಂಡರೂ ಸಹ, ಹೌದು, ಇಡೀ ದೇವಾಲಯವು ನಾಶ ಹೊಂದಿತ್ತು. ಅವರ ಜೀವನದ ಎಲ್ಲ ವಿಷಯಗಳು ಸಂಪೂರ್ಣವಾಗಿ ಇರಲಿಲ್ಲ. ನಿಮ್ಮ ಜೀವನದ ಸುತ್ತಲೂ ನೀವು ನೋಡಿದರೆ ಅನೇಕ ವಿಷಯಗಳು ಇನ್ನೂ ನಾಶಗೊಂಡ ಸ್ಥಿತಿಯಲ್ಲಿವೆ. ಆದರೆ ನೀವು ಮೊದಲು ನಿಮ್ಮ ಪ್ರಾರ್ಥನಾ ಜೀವನವನ್ನು ಸರಿಪಡಿಸಬೇಕು. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನಿಮ್ಮಲ್ಲಿ ಇನ್ನೂ ಅನೇಕ ವಿಷಯಗಳು ಕೆಟ್ಟ ಸ್ಥಿತಿಯಲ್ಲಿ ಇರಬಹುದು. ಆದರೆ ಮೊದಲು ಯಜ್ಞವೇದಿಯನ್ನು ಕಟ್ಟಿರಿ. ಆಮೆನ್. ಹೌದು, ನಿಮ್ಮ ಜೀವನದಲ್ಲಿ ಅನೇಕ ವಿಷಯಗಳು ಸಂಪೂರ್ಣಗೊಳ್ಳದೆ ಕೆಟ್ಟದಾದ ಸ್ಥಿತಿಯಲ್ಲಿ ಇರಬಹುದು, ಕೆಟ್ಟ ಸ್ಥಿತಿಯಲ್ಲಿ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಶೆಯಲ್ತೀಯೇಲನು ಯಾಜಕರು ಮೊದಲು ದೇವರ ಯಜ್ಞವೇದಿಯನ್ನು ತಿರುಗಿ ಕಟ್ಟುವುದಕ್ಕೆ ಪ್ರಾರಂಭಿಸಿದರೆಂದು. ಹೌದು, ನಿಮ್ಮ ನಾಶನದ ನಡುವೆ ನೀವು ಮೊದಲು ದೇವರ ಆರಾಧನೆಯನ್ನು, ದೇವರ ಜೊತೆಗಿನ ನಿಮ್ಮ ಆತ್ಮೀಯತೆಯನ್ನು ಮೊದಲು ಕಟ್ಟಿಕೊಂಡು ಬರಬೇಕು. ಆಮೆನ್. ಹಾಲೆಲೂಯ. ವಾಕ್ಯವನ್ನು ಮುಂದುವರಿಸುವ. ಅವರು ಸುತ್ತಣ ಪ್ರಾಂತಗಳ ಜನರಿಗೆ ಹೆದರಿಕೊಂಡಿದ್ದರಿಂದ ವೇದಿಯನ್ನು ಅದರ ಸ್ಥಳದಲ್ಲಿ ಕಟ್ಟಿ ಅದರ ಮೇಲೆ ಯೆಹೋವನಿಗೋಸ್ಕರ ಪ್ರಾತಃ ಸಾಯಂಕಾಲಗಳ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದರು. ಆಮೆನ್. ಹೌದು, ಅವರು ತಮ್ಮನ್ನೇ ದೇವರಿಗೆ ಅರ್ಪಿಸಲು ಬಂದರು. ಹೌದು, ಆ ಸಮಯದಲ್ಲಿ ಬಲಿದಾನವನ್ನು ಅರ್ಪಿಸುತ್ತಿದ್ದರು. ಆದರೆ ಈಗ ಹೊಸ ಒಡಂಬಡಿಕೆಯ ಕಾಲದಲ್ಲಿ ನಾವು ನಮ್ಮನ್ನೇ ದೇವರಿಗೆ ಅರ್ಪಿಸಬೇಕು. ನೀವು ಬಲಿದಾನದ ಕುರಿಮರಿಯಾಗಬೇಕು. ಹೌದು, ನೀವು ಬಲಿದಾನದ ಕುರಿಮರಿಯಾಗಿ ಆ ಯಜ್ಞವೇದಿಯಲ್ಲಿ ನಿಮ್ಮನ್ನು ಅರ್ಪಿಸಬೇಕು. ಆಮೆನ್. ಹೌದು, ಯಾವಾಗ ಯಜ್ಞವೇದಿಯು ತಯಾರಾಯಿತು, ಅವರು ದಹನ ಬಲಿಯನ್ನು, ಇತರ ಬಲಿದಾನಗಳನ್ನು ಯಜ್ಞವೇದಿಯ ಬಳಿಗೆ ತಂದು ಅದನ್ನು ಬಲಿದಾನವಾಗಿ ಅರ್ಪಿಸಿದರು. ಆಮೆನ್. ಆದರೆ ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ನಾವು ಬಲಿದಾನದ ಕುರಿಮರಿಯಾಗಿ ನಮ್ಮ ಜೀವನವನ್ನು ಆ ವೇದಿಯ ಮೇಲೆ ಇಡಬೇಕು. ಆಮೆನ್. ಹಾಲೆಲೂಯ. ಹೌದು, ಪುನಃ ದೇವರ ವಾಕ್ಯವನ್ನು ಓದುವ. ಆಗ ದೇವರ ಮನುಷ್ಯನಾದ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿದರು. ಅವರು ಸುತ್ತಣ ಪ್ರಾಂತಗಳ ಜನರಿಗೆ ಹೆದರಿಕೊಂಡಿದ್ದರಿಂದ ವೇದಿಯನ್ನು ಅದರ ಸ್ಥಳದಲ್ಲಿ ಕಟ್ಟಿ ಅದರ ಮೇಲೆ ಯೆಹೋವನಿಗೋಸ್ಕರ ಪ್ರಾತಃ ಸಾಯಂಕಾಲಗಳ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದರು. ಹೌದು, ದೇವಾಲಯವನ್ನು ಕಟ್ಟುವ ಮೊದಲು ಅವರಲ್ಲಿ ಆರಾಧನೆಯನ್ನು ಪುನರ್ಸ್ಥಾಪಿಸಿದರು, ಅಥವಾ ದೇವಾಲಯದ ಅಸ್ತಿವಾರವನ್ನು ಹಾಕುವ ಮೊದಲೇ ಅವರಲ್ಲಿ ಆರಾಧನೆಯನ್ನು ಪ್ರಾರಂಭಿಸಿದ್ದರು. ಮುಂಜಾನೆಯ ಮತ್ತು ಪ್ರಾತಃ ಕಾಲದ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದರು. ಆಮೆನ್. ಹೌದು, ಅವರು ದೇವರ ಆಜ್ಞೆಗಳಿಗೆ ಸರಿಯಾಗಿ ದೇವರ ವಾಕ್ಯದಂತೆ ಆರಾಧನೆಯನ್ನು ಮಾಡಲು ಪ್ರಾರಂಭಿಸಿದರು. ಹೌದು, ಅವರು ದಿನಾಲು ಬಲಿದಾನಗಳನ್ನು ಅರ್ಪಿಸಿದರು. ಆಮೆನ್. ಹಾಲೆಲೂಯ. ಹೌದು, ಇಲ್ಲಿ ಮೊದಲನೆಯದಾಗಿ ದೇವರ ಆಲಯವನ್ನು ಕಟ್ಟುವ ಮೊದಲು ಅಲ್ಲಿ ದೇವರ ಆರಾಧನೆಯು ಪುನರ್ಸ್ಥಾಪನೆಗೊಂಡಿತು. ದೇವರ ಯಜ್ಞವೇದಿಯನ್ನು ಕಟ್ಟಿದ್ದರು. ಜನರು
ತಮ್ಮ ಸರ್ವಾಂಗ ಹೋಮಗಳನ್ನು ಯಜ್ಞಗಳನ್ನು ತಂದು ಸಮರ್ಪಣೆಗೋಸ್ಕರ ಬಂದರು. ಆಮೇನ್. ಅಲ್ಲಿಂದ ನಾವು 10ನೆಯ ವಾಕ್ಯವನ್ನು ನೋಡಿದರೆ, ಅಲ್ಲಿ ಅವರು ಅಸ್ತಿವಾರವನ್ನು ಹಾಕಿ ಆರಾಧನೆಯನ್ನು ಮಾಡಿ ಕೀರ್ತನೆಗಳನ್ನು ಹಾಡಿ ಕೃತಜ್ಞತಾಸ್ತುತಿಯನ್ನು ಅರ್ಪಿಸಿ ದೇವರ ಎದುರಲ್ಲಿ ಉತ್ಸಾಹಗೊಂಡರು. ಆಮೇನ್. ಹಾಲೆಲೂಯ. ಹೌದು, ನಿಮ್ಮ ಸುತ್ತಲೂ ಎಲ್ಲವೂ ಹಾಳು ಬಿದ್ದಂತೆ ನಿಮಗೆ ಕಂಡರೂ ಮೊದಲು ನೀವು ಯಜ್ಞವೇದಿಯನ್ನು ಕಟ್ಟಲು ಪ್ರಾರಂಭಿಸಿರಿ. ದೇವರ ಜೊತೆಗಿನ ನಿಮ್ಮ ಸಂಬಂಧವನ್ನು ಕಟ್ಟಿರಿ. ಯಾವಾಗ ನಿಮ್ಮ ಆರಾಧನೆಯು ಬೆಳೆಯುತ್ತದೆ, ನೀವು ಅಸ್ತಿವಾರವನ್ನು ಕಟ್ಟುವುದನ್ನು ನೋಡುವಿರಿ. ಹೌದು, ದೇವಾಲಯವು ಆ ಸ್ಥಳದಲ್ಲಿ ಎದ್ದು ಬರುತ್ತದೆ. ಆಮೇನ್. ನಾವು ದೇವರ ಜೀವಂತ ಆಲಯವಾಗಿದ್ದೇವೆ. ಆಮೇನ್. ಹಾಲೆಲೂಯ. ಹಗ್ಗಾಯ ಅಧ್ಯಾಯ 2 ವಾಕ್ಯ 3. ಈ ಆಲಯದ ಪೂರ್ವ ವೈಭವವನ್ನು ನೋಡಿದವರು ನಿಮ್ಮಲ್ಲಿ ಎಷ್ಟು ಮಂದಿ ಉಳಿತಿದ್ದೀರಿ? ಇದರ ಈಗಿನ ಸ್ಥಿತಿಯು ನಿಮಗೆ ಹೇಗೆ ತೋರುತ್ತದೆ? ನಿಮ್ಮ ದೃಷ್ಟಿಗೆ ಏನೂ ಇಲ್ಲದಾಗಿ ಕಾಣಿಸ್ತದಲ್ಲವೇ? ಯೆಹೋವನು ಇಂತೆನ್ನುತ್ತಾನೆ, ಜೆರುಬ್ಬಾಬೆಲನೇ, ಈಗ ಧೈರ್ಯವಾಗಿರು. ಯೋಚದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೋಶುವನೇ, ಧೈರ್ಯವಾಗಿರು. ದೇಶೀಯರೇ, ನೀವೆಲ್ಲರೂ ಧೈರ್ಯಗೊಂಡು ಕೆಲಸ ನಡೆಸಿರಿ. ಇದು ಯೆಹೋವನ ನುಡಿ. ನಾನು ನಿಮ್ಮೊಂದಿಗೆ ಇದ್ದೇನೆಂದು ಸೇನಾಧೀಶ್ವರ ಯೆಹೋವನು ನುಡಿಯುತ್ತಾನೆ. ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ ನಾನು ನಿಮಗೆ ಪ್ರಮಾಣವಾಗಿ ಕೊಟ್ಟ ಮಾತನ್ನು ನೆರವೇರಿಸುವೆನು. ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು. ಹೆದರಬೇಡಿರಿ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಸ್ವಲ್ಪ ಕಾಲದ ಮೇಲೆ ನಾನು ಇನ್ನೊಂದೇ ಸಾರಿ ಆಕಾಶವನ್ನು, ಭೂಮಿಯನ್ನು, ಸಮುದ್ರವನ್ನು, ಒಣನೆಲವನ್ನು ಅದುರಿಸಿ ಸಕಲ ಜನಾಂಗಗಳನ್ನು ನಡುಗಿಸುವೆನು. ಆಗ ಸಮಸ್ತ ಜನಾಂಗಗಳ ಇಷ್ಟ ವಸ್ತುಗಳು ಬಂದು ಒದಗಲು ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಬೆಳ್ಳಿಯೆಲ್ಲ ನನ್ನದು, ಬಂಗಾರವೆಲ್ಲ ನನ್ನದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆಮೇನ್. ಹೌದು, ಅವರು ಈಗ ಕಟ್ಟಿದ ದೇವಾಲಯವನ್ನು ಸೊಲೊಮೋನನು ಕಟ್ಟಿದ ದೇವಾಲಯಕ್ಕೆ ಹೋಲಿಸಿದರೆ ಇದು ಅತಿ ಚಿಕ್ಕದಾದ ದೇವಾಲಯವಾಗಿದೆ. ದೇವರು ಅವರಿಗೆ ಹೇಳುತ್ತಾರೆ ಮತ್ತು ಹುರಿದುಂಬಿಸುತ್ತಾರೆ, ಮೊದಲು ಕಟ್ಟಿದ ದೇವಾಲಯವು ಬಹುವಾಗಿ ವೈಭವದಿಂದ ತುಂಬಿದ್ದರೂ ಸಹ ಮತ್ತು ನೀವು ಈಗ ಕಟ್ಟಿದ ದೇವಾಲಯವು ನಿಮಗೆ ಚಿಕ್ಕದಾಗಿ ಕಾಣುತ್ತದೆ. ಆದರೆ ಮುಖ್ಯವಾದ ವಿಷಯ ಏನೆಂದರೆ, ನೀವು ಕಟ್ಟುವ ಆ ಕಟ್ಟಡದಲ್ಲಿ ದೇವರ ಪ್ರಸನ್ನತೆಯು ಇದೆಯೇ ಎಂಬುದು ಅಗತ್ಯವಾಗಿದೆ. ಹೌದು, ಇಲ್ಲಿ ಕಟ್ಟಡವು ಎಷ್ಟು ದೊಡ್ಡದಾಗಿದೆ, ಹೊರಗಿನ ಅದರ ವೈಭವವು ಹೇಗಿದೆ, ಅದು ಮುಖ್ಯವಲ್ಲ. ಆದರೆ ಅದರೊಳಗೆ ದೇವರ ಪ್ರಸನ್ನತೆಯು ಇದೆಯೇ ಎಂಬುದು ಮುಖ್ಯವಾಗಿದೆ. ಆಮೇನ್. ಹೌದು, ಆದುದರಿಂದ ನಿಮ್ಮ ಸುತ್ತಲೂ ಜರುಗುವ ಸನ್ನಿವೇಶಗಳು ನಿಮ್ಮೊಳಗೆ, ನಿಮ್ಮ ಹೃದಯದೊಳಗೆ ಭಯವು ಪ್ರವೇಶಿಸದಂತೆ ನೋಡಿಕೊಳ್ಳಿರಿ. ಆಮೇನ್. ಆತನು ವಾಗ್ದಾನವನ್ನು ಕಾಪಾಡುವ ದೇವರಾಗಿದ್ದಾರೆ. ಆತನು ಏನನ್ನು ಭರವಸೆಯನ್ನು ನೀಡಿದ್ದಾನೆ ಅದನ್ನು ಖಂಡಿತವಾಗಿಯೂ ಸಂಪೂರ್ಣಗೊಳಿಸುತ್ತಾನೆ. ಹಾಲೆಲೂಯ. ಆಮೇನ್. ನಿಮ್ಮ ನೆರೆಯವರಲ್ಲಿ ಹೇಳಿ, ಆತನು ವಾಗ್ದಾನವನ್ನು ಕಾಪಾಡುವ ದೇವರು. ಆತನು ಆತನ ವಾಕ್ಯಕ್ಕೆ ಸತ್ಯವಾಗಿದ್ದಾನೆ. ಹಾಲೆಲೂಯ. ಆಮೇನ್. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಸ್ವಲ್ಪ ಕಾಲದ ಮೇಲೆ ನಾನು ಇನ್ನೊಂದೇ ಸಾರಿ ಆಕಾಶವನ್ನು, ಭೂಮಿಯನ್ನು, ಸಮುದ್ರವನ್ನು, ಒಣನೆಲವನ್ನು ಅದುರಿಸಿ ಸಕಲ ಜನಾಂಗಗಳನ್ನು ನಡುಗಿಸುವೆನು. ಹೌದು, ಸ್ವಲ್ಪ ಕಾಲದ ಮೇಲೆ ನಾನು ಇನ್ನೊಂದು ಸಾರಿ ಆಕಾಶವನ್ನು ನಡುಗಿಸುವೆನು. ಮಾತ್ರವಲ್ಲ, ಭೂಮಿಯನ್ನು, ಸಮುದ್ರವನ್ನು, ಒಣನೆಲವನ್ನು
ನಡುಗಿಸುವೆನು. ಆಮೇನ್. ಹೌದು, ಸಕಲ ಜನಾಂಗಗಳನ್ನು ನಡುಗಿಸುವೆನು. ನಾನು ಮತ್ತು ನೀವು ಈ ಭೂಮಿಯ ನಡುಗಿಸುವಿಕೆಯ ಆರಂಭಕ್ಕೆ ಸಾಕ್ಷಿಗಳಾಗುವೆವು. ಹೌದು, ದೇಶ ವಿದೇಶಗಳನ್ನು ನೋಡಿರಿ, ಅವುಗಳು ನಡುಗುತ್ತವೆ, ನಡುಗಲು ಆರಂಭವಾಗಿವೆ. ದೇಶಗಳ ತಲೆಗಳು ನಡುಗುತ್ತಾ ಇವೆ. ಯಾಕೆಂದರೆ ದೇವರು ಅವುಗಳನ್ನು ನಡುಗಿಸಲು ಪ್ರಾರಂಭಿಸಿದ್ದಾರೆ. ಆಮೇನ್. ಯಾಕೆಂದರೆ ಅವರೆಲ್ಲರೂ ಸಮಸ್ತ ಜನಾಂಗಗಳ ಇಷ್ಟಕ್ಕೆ ಬರಲು. ಆತನು ಯಾರು? ಮಹಿಮೆಯ ಅರಸನು. ಆಮೇನ್. ಹೌದು, ಎಲ್ಲ ಜನಾಂಗಗಳು ಸಮಸ್ತ ಜನಾಂಗಗಳ ಇಚ್ಛೆಗೆ ಬರಬೇಕು. ಆತನು ಸಮಾಧಾನದ ಕುವರನು. ಪ್ರತಿ ಜನಾಂಗಗಳು ಸಮಾಧಾನವನ್ನು ಎದುರು ನೋಡುತ್ತಿದ್ದಾರೆ. ಆಮೇನ್. ಪ್ರಪಂಚವು ಸಮಾಧಾನವನ್ನು ಎದುರು ನೋಡುತ್ತಿದೆ. ಹೌದು, ದೇಶಗಳು ಸಮಾಧಾನದ ಒಪ್ಪಂದಗಳನ್ನು ಮಾಡುತ್ತವೆ. ಆದರೆ ದೇವರು ಅವರನ್ನು ನಡಗಿಸುತ್ತಾರೆ ಮತ್ತು ಅದು ಅವರ ತಿಳುವಳಿಕೆಗೆ ಬರುವುದಿಲ್ಲ. ಹೌದು, ಪ್ರತಿಯೊಬ್ಬರೂ ಸಮಾಧಾನದ ಕುವರನ ಬಳಿಗೆ ಬರುವವರೆಗೆ ದೇಶಗಳು ಜನಾಂಗಗಳು ನಡುಗುವುದು ನಿಲ್ಲುವುದಿಲ್ಲ. ಆಮೇನ್. ಖಂಡಗಳು ನಡುಗುತ್ತವೆ, ದೇಶದ ತಲೆಗಳು ನಡುಗುತ್ತವೆ. ಯಾಕೆಂದರೆ ಅವರು ಸಮಸ್ತ ಜನಾಂಗದ ಇಚ್ಛೆಗೆ ಬರಬೇಕೆಂದು. ಆಮೇನ್. ಅವರೆಲ್ಲರೂ ಯೇಸುವಿನ ಬಳಿಗೆ ಹಿಂತಿರುಗಬೇಕು. ಎಲ್ಲಿಯವರೆಗೆ ಅವರು ತಮ್ಮ ಆರಾಮದಾಯಕ ಸ್ಥಳದಲ್ಲಿ ಕುಳಿತಿರುತ್ತಾರೆ, ಅಲ್ಲಿಯವರೆಗೆ ಅವರನ್ನು ನಡುಗಿಸುತ್ತಾ ಇರುತ್ತಾರೆ. ಆತನು ಹೇಳುತ್ತಾನೆ, ನಾನು ಆಕಾಶವನ್ನು, ಭೂಮಿಯನ್ನು, ಸಮುದ್ರವನ್ನು, ವನನೆಲವನ್ನು ನಡುಗಿಸುತ್ತೇನೆ ಎಂದು. ಹೌದು, ನಾನು ಸಮಸ್ತ ಜನಾಂಗವನ್ನು ನಡುಗಿಸುವೆನು. ಯಾಕೆಂದರೆ ಪ್ರತಿಯೊಬ್ಬರೂ ಸಮಸ್ತ ಜನಾಂಗಗಳ ಇಷ್ಟಕ್ಕೆ ಬರಬೇಕೆಂದು. ಜನಾಂಗಗಳ ಇಷ್ಟವೇನು? ಸಮಾಧಾನ. ಹೌದು, ಅವರಿಗೆ ಸಮಾಧಾನ ಎಲ್ಲಿ ದೊರಕುತ್ತದೆ? ಅವರು ಶಾಂತಿಯ ಕುವರನ ಬಳಿಗೆ ಬರಬೇಕು. ಸರಿಯಲ್ಲವೇ? ಹೌದು, ನಾನು ಮತ್ತು ನೀವು ಇದಕ್ಕೆ ಸಾಕ್ಷಿಗಳಾಗಿದ್ದೇವೆ. ಈ ನಡುಗಿಸುವಿಕೆಯು ದಿನದಿನಕ್ಕೆ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಯಾಕೆಂದರೆ ದೇವರು ತನ್ನ ಆಲಯವನ್ನು ವೈಭವದಿಂದ ತುಂಬಿಸಲು ಬಯಸುತ್ತಾನೆ. ಆಮೇನ್. ಮತ್ತು ಜನಾಂಗಗಳು ಅದರ ಬಳಿಗೆ ಸೆಳೆಯಲ್ಪಡಬೇಕು. ಹೌದು, ನಡುಗುವಿಕೆಯು ಜರುಗದೆ ಅವರು ಸೆಳೆಯಲ್ಪಡುವುದಿಲ್ಲ. ಅವರನ್ನು ಶಾಂತಿಯ ಕುವರನ ಬಳಿಗೆ ಆಕರ್ಷಿಸಲು ನಡುಗುವಿಕೆಯು ಜರುಗುತ್ತದೆ. ಹೌದು, ದೇವರ ವೈಭವವು ನಿಮ್ಮ ಒಳಗೆ ತುಂಬಬೇಕಾದರೆ ನಡುಗುವಿಕೆಯು ಜರುಗಬೇಕು ಮತ್ತು ಆ ನಡುಗುವಿಕೆಯ ನಡುವೆ ನೀವು ನಿಮ್ಮ ಆಲಯವನ್ನು ಕಟ್ಟಬೇಕು. ಹೌದು, ದೇವರ ವಾಕ್ಯ ಹೇಳುತ್ತದೆ, ಭಯಪಡಬೇಡಿರಿ, ಆದರೆ ನಿಮ್ಮೊಳಗೆ ದೇವಾಲಯವನ್ನು ಕಟ್ಟಿರಿ, ಆತನ ಪ್ರಸನ್ನತೆಯಲ್ಲಿ ಜೀವಿಸಿರಿ, ಯಜ್ಞ ವೇದಿಗಳನ್ನು ಕಟ್ಟಿರಿ, ಎದ್ದೇಳಿರಿ. ಆಮೇನ್. ಹಾಲೆಲೂಯ್ಯ. ವಾಕ್ಯವನ್ನು ಮುಂದುವರಿಸುವ. ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಹೌದು, ಆಲಯವನ್ನು ವೈಭವದಿಂದ ತುಂಬಿಸುವೆನು. ಆದರೆ ದೇವರು ಆಲಯವನ್ನು ವೈಭವದಿಂದ ತುಂಬಿಸುವ ಮೊದಲು ನಿಮ್ಮ ಸುತ್ತಲೂ ನಡುಗುವಿಕೆಯು ಜರುಗುವುದು. ಅವರು ದೇವರ ಆಲಯದೊಳಗೆ ಬರಲೇಬೇಕು. ಜನಾಂಗಗಳು ಆತನ ಕಡೆಗೆ ಹಿಂತಿರುಗಬೇಕು. ಜನಾಂಗಗಳು ಶಾಂತಿಯ ಕುವರನ ಬಳಿಗೆ ಬರಬೇಕು. ಅಲ್ಲಿಯವರೆಗೆ ನಡುಗುವಿಕೆಯು ಜರುಗುತ್ತಲೇ ಇರುವುದು. ಆಮೇನ್. ಬೆಳ್ಳಿಯೆಲ್ಲ ನನ್ನದು, ಬಂಗಾರವೆಲ್ಲ ನನ್ನದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆಮೇನ್. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಆಮೇನ್. ಹಾಲೆಲೂಯ್ಯ. ಹೌದು, ಆ ವೈಭವವು ದೇವರ ಆಲಯವನ್ನು, ಸಭೆಗಳನ್ನು ತುಂಬುವ ಮೊದಲು
ಅಲ್ಲಿ ನಡುಗುವಿಕೆಯು ಜರುಗಬೇಕು. ಪ್ರತಿಯೊಂದು ಜನಾಂಗಗಳು ಶಾಂತಿಯನ್ನು ಬಯಸುತ್ತವೆ ಮತ್ತು ಅವರದನ್ನು ಯೇಸುವಿನಲ್ಲಿ ಮಾತ್ರ ಕಂಡುಕೊಳ್ಳುತ್ತಾರೆ. ಆಮೇನ್, ಹಾಲೆಲೂಯ. ಕೀರ್ತನೆ 27 ವಾಕ್ಯ 8. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು, ಯೆಹೋವನೇ, ನಿನ್ನ ಸಾನ್ನಿಧ್ಯಕ್ಕೆ ಬರುವೆನೆಂದು ಉತ್ತರ ಕೊಟ್ಟೆನು. ಹೌದು, ದೇವರು ಏನನ್ನು ಹೇಳಿದರು? ನನ್ನ ಸಾನ್ನಿಧ್ಯಕ್ಕೆ ಬಾ. ಅದಕ್ಕೆ ಮನುಷ್ಯನು ಏನೆಂದು ಉತ್ತರ ಕೊಟ್ಟನು? ನಿನ್ನ ಸಾನ್ನಿಧ್ಯಕ್ಕೆ ಬಂದೇ ಬರುವೆನು. ಹೌದು, ದೇವರು ಏನನ್ನು ಬಯಸುತ್ತಾರೆ ಮತ್ತು ನಿಮ್ಮ ಹೃದಯದ ಬಯಕೆಯು ಒಂದೇ ರೀತಿಯಾಗಿ ಹೊಂದಿಕೊಳ್ಳಬೇಕು. ಹೌದು, ಒಂದೇ ಉದ್ದೇಶ. ಆಮೇನ್. ಹೌದು, ದೇವರ ಸಭೆಯ ಒಂದೇ ಉದ್ದೇಶ ಅಥವಾ ಬಯಕೆಯು ದೇವರ ಸಾನ್ನಿಧ್ಯವನ್ನು ಬಯಸುವುದು, ಆತನ ಪಾನಿಂ ಪ್ರಸನ್ನತೆಯನ್ನು. ಆಮೇನ್. ಕೀರ್ತನೆ 145 ವಾಕ್ಯ 18. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಹೌದು, ಕಂಚಿನ ಲೋಹವಾಗಿ ಅಲ್ಲ, ಆದರೆ ಯಥಾರ್ಥವಾಗಿ. ಆಮೇನ್, ಹಾಲೆಲೂಯ. ಹೌದು, ನಾವು ಆತನ ವಾಕ್ಯಕ್ಕೆ ಸರಿಯಾಗಿ ಆತನಿಗೆ ಮೊರೆಯಿಡಬೇಕು. ಸತ್ಯವೆಂದರೇನು? ದೇವರ ವಾಕ್ಯವೇ ಸತ್ಯವಾಗಿದೆ. ಯೇಸುವೇ ಸತ್ಯವಾಗಿದ್ದಾನೆ. ಆತನು ಪ್ರತ್ಯಕ್ಷಗೊಂಡ ದೇವರ ವಾಕ್ಯವಾಗಿದ್ದಾನೆ. ಆಮೇನ್. ಆದುದರಿಂದ ಆತನನ್ನು ಯಥಾರ್ಥವಾಗಿ ಮೊರೆಯಿಡಬೇಕು. ಆಮೇನ್, ಹಾಲೆಲೂಯ. ಆತನು ಅವರ ಬಳಿಯಲ್ಲಿಯೇ ಇದ್ದಾನೆ. ಆದುದರಿಂದ ಇವತ್ತಿನಿಂದ ಪ್ರಾರಂಭಿಸೋಣವೇ? ಆತನಲ್ಲಿ ಪ್ರಾರ್ಥಿಸಿರಿ, ಆತನಲ್ಲಿ ಕೇಳಿಕೊಳ್ಳಿರಿ. ದೇವರೇ, ನನ್ನ ಜೀವನವನ್ನು ಪುನರ್ನಿರ್ಮಿಸಲು, ಹೌದು, ನಿಮ್ಮ ಯಜ್ಞವೇದಿಯನ್ನು ಕಟ್ಟಲು ಸಹಾಯ ಮಾಡಿರಿ. ನನ್ನ ಆರಾಧನೆಯನ್ನು ಪುನರ್ಸ್ಥಾಪಿಸಿರಿ. ನಿಮ್ಮ ಪ್ರಸನ್ನತೆಯ ಹಸಿವನ್ನು ನನ್ನಲ್ಲಿ ಹೆಚ್ಚಿಸಿರಿ. ದೇವರೇ, ಈ ಆಲಯವನ್ನು ಪುನರ್ನಿರ್ಮಿಸಿರಿ ಮತ್ತು ನಿಮ್ಮ ವೈಭವದಿಂದ ಅದನ್ನು ತುಂಬಿಸಿರಿ. ಆಮೇನ್. ಹೌದು, ಈ ಆಲಯವನ್ನು ನಿಮ್ಮ ಮಹಿಮೆಯಿಂದ ತುಂಬಿಸಿರಿ. ನಿಮ್ಮ ಸಾನ್ನಿಧ್ಯವನ್ನು ಹುಡುಕಲು ಸಹಾಯ ಮಾಡಿರಿ. ನನ್ನ ಹೃದಯದ ಆಳವನ್ನು ಶುದ್ಧೀಕರಿಸಿರಿ. ಹೌದು, ನಿಮ್ಮದಲ್ಲದು ಎಲ್ಲವನ್ನು ನನ್ನಿಂದ ತೊಳೆದು ಹೋಗಲಿ. ಹೌದು, ನಿಮ್ಮ ಸಾನ್ನಿಧ್ಯಕ್ಕೆ ಬರಲು, ನಿಮ್ಮ ಪ್ರಸನ್ನತೆಯಲ್ಲಿ ವಾಸಿಸಲು ಪವಿತ್ರಾತ್ಮನ ಸಹಾಯವನ್ನು ನೀಡಿರಿ. ಪವಿತ್ರಾತ್ಮರೇ, ನನಗೆ ಕೃಪೆಯನ್ನು ನೀಡಿರಿ. ದೇವರ ಉದ್ದೇಶಕ್ಕೆ ಸರಿಯಾಗಿ ಜೀವಿಸಲು, ದೇವರ ಮುಖವನ್ನು ಹುಡುಕಲು ನನಗೆ ಕೃಪೆಯನ್ನು ನೀಡಿರಿ. ನಿಮ್ಮ ಬಳಿಗೆ ನನ್ನನ್ನು ಸೆಳೆಯಿರಿ. ಆಮೇನ್, ಹಾಲೆಲೂಯ. ಯೇಸುವೇ, ನಿಮ್ಮ ಪವಿತ್ರ ರಕ್ತಗೋಸ್ಕರ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನನ್ನು ಶುದ್ಧೀಕರಿಸಿರಿ, ಪವಿತ್ರಗೊಳಿಸಿರಿ. ನನ್ನ ಹೃದಯವನ್ನು ಶುದ್ಧೀಕರಿಸಿರಿ. ಹೌದು, ನಿಮ್ಮ ಹತ್ತಿರಕ್ಕೆ ಬರಲು ನನಗೆ ಸಹಾಯ ಮಾಡಿರಿ. ಆಮೇನ್, ಹಾಲೆಲೂಯ. ಯೇಸುವೇ ಸ್ತೋತ್ರ, ಆರಾಧನೆ, ಮಹಿಮೆ. ಇವತ್ತಿನ ದೇವರ ವಾಕ್ಯಗೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆಮೇನ್. May the love of God the Father, may the peace of our Lord Jesus Christ, and the fellowship of the Holy Spirit be with you all. Amen. Hallelujah. Shalom.